ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಮಾರ್ಚ್ ತಿಂಗಳ 17ನೇ ತಾರೀಕು ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷದ ತೃತೀಯ ಅಂದರೆ 3ನೇ ದಿವಸ. ಈ ತಿಥಿ ಈ ದಿನ ಅಪರಾಹ್ನ 4:39 ಇರಲಿದೆ. ನಂತರ ಚತುರ್ಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಚಿತ್ತಾ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 12:23 ಇರಲಿದೆ. ನಂತರ ಸ್ವಾತಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ರಾತ್ರಿ 7:36 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ಧ್ರುವ ಯೋಗ. ಇದು ಈ ದಿನ ಅಪರಾಹ್ನ 3:44 ಇರಲಿದೆ. ನಂತರ ವ್ಯಾಘಾತ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ತುಲಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:59 ಬೆಳಿಗ್ಗೆ 9:30 ಇನ್ನು ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 2:02 ಮಧ್ಯಾಹ್ನ 3:33 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 11:01 ಮಧ್ಯಾಹ್ನ 12:32 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:53 ಮಧ್ಯಾಹ್ನ 1:41 ಹಾಗೆ ಅಪರಾಹ್ನ 3:18 ಅಪರಾಹ್ನ 4:06 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:05 ಮಧ್ಯಾಹ್ನ 12:53 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:42 ಬೆಳಿಗ್ಗೆ 8:01 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:25 ಸೂರ್ಯಾಸ್ತ ಸಂಜೆ 6:29. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ವಿವರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಮನಸ್ಸಿಗೆ ಕಾರಕನಾಗಿರುವಂಥವನು. ಅದಕ್ಕಾಗಿಯೇ ಚಂದ್ರನನ್ನು ಮನಕಾರಕ ಅಂತ ಹೇಳಿ ಕರೀತಾರೆ. ಹಾಗಾಗಿ ನಮ್ಮ ಮನಸ್ಸು, ನಮ್ಮ ಕಲ್ಪನೆಗೆ, ನಮ್ಮ ಯಶಸ್ಸಿಗೆ, ಹಾಗೆ ಮನಸ್ಸಿನ ಚಂಚಲತೆಗೂ ಕೂಡ ಚಂದ್ರ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಮನಸ್ಸು ಮಾಡಿದ್ರೆ ಕೆಲಸಗಳು ಆಗೇ ಆಗುತ್ತೆ. ಆದರೆ ಮನಸ್ಸು ಮಾಡುವಂಥದ್ದೇ ಒಂದು ಕಷ್ಟದ ಕೆಲಸ. ಹಾಗಾಗಿ ಈ ದಿನ ಚಂದ್ರನಿಂದ ಶುಭ ಫಲಗಳು ಬೇಕು ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ಮನಸ್ಸನ್ನು ಜಿತವಾಗಿ ಇಟ್ಟುಕೊಂಡು ಕೆಲಸಗಳನ್ನು ಆರಂಭ ಮಾಡಬೇಕು.
ಹಾಗೆ ಚಂದ್ರ ವಾತ್ಸಲ್ಯಕ್ಕೆ ಮತ್ತು ಪೋಷಣೆಗೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಹೋಟೆಲ್ ಉದ್ಯಮ ನಡೆಸ್ತಾ ಇರುವಂಥವ್ರಿಗೂ ಕೂಡ ಅನುಕೂಲ ಇದೆ. ಇನ್ನು ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರು, ಖರೀದಿ ಮಾಡುವಂಥವ್ರಿಗೂ ಕೂಡ ಈ ದಿನದಲ್ಲಿ ಅತ್ಯುತ್ತಮವಾದಂತಹ ಅನುಕೂಲಗಳು ಸಿಕ್ಕತ್ತೆ. ಹಾಗೆ ಪ್ರಯಾಣಕ್ಕೆ ಮತ್ತು ಪ್ರವಾಸಕ್ಕೆ ಕೂಡ ಚಂದ್ರ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ನೀವು ಉದ್ಯೋಗಕ್ಕಾಗಿ ಮಾಡುವಂಥ ಒಂದು ಪ್ರಯಾಣ, ವ್ಯಾಪಾರಕ್ಕೆ ಮಾಡುವಂಥ ಒಂದು ಪ್ರಯಾಣ, ಅಥವಾ ಖುಷಿಗಾಗಿ, ಸಂತೋಷಕ್ಕಾಗಿ, ಇಲ್ಲ ದೈವಿಕ ದರ್ಶನಕ್ಕಾಗಿ ಮಾಡುವಂಥ ಪ್ರಯಾಣ ಎಲ್ಲವೂ ಕೂಡ ತುಂಬ ಯಶಸ್ವಿಯಾಗುತ್ತೆ. ಶುಭವಾದಂಥ ಫಲಿತಾಂಶಗಳು ನಿಮಗೆ ಲಭ್ಯವಾಗುತ್ತೆ. ಹಾಗೆ ಈ ದಿನ ಇರುವಂಥ ಈ ಗುರು ಹೋರಾದಲ್ಲಿ ಕೆಲಸಗಳನ್ನು ಮಾಡಿದ್ರೇನೋ ಉತ್ತಮ ಫಲಗಳು ಸಿಕ್ಕತ್ತೆ. ಆದರೆ ಈ ದಿನ ಬೆಳಗಿನ ಅವಧಿಯಲ್ಲಿ ಇರುವಂಥ ಈ ಗುರುಹೋರದ ಸಮಯದಲ್ಲಿ ರಾಹುಕಾಲ ಇರುತ್ತೆ. ಅದನ್ನು ಸ್ವಲ್ಪ ನೋಡಿಕೊಂಡು ನೀವು ಅನುಸರಣೆ ಮಾಡಬೇಕು. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 8:29 ಬೆಳಿಗ್ಗೆ 9:29 ಇನ್ನು ಅಪರಾಹ್ನ 3:29 ಅಪರಾಹ್ನ 4:29 ಹಾಗೆ ರಾತ್ರಿ 10:29 ರಾತ್ರಿ 11:29 ಗುರುಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿ. ಏಕೆಂದರೆ ರಾಹುಕಾಲ ಇರುತ್ತೆ, ಹಾಗೆ ದುಷ್ಟ ಮುಹೂರ್ತ ಕೂಡ ಇರುವಂಥ ಸಂದರ್ಭದಲ್ಲಿ ಈ ಗುರುಹೋರ ಬಂದ್ಬಿಟ್ಟಿದೆ. ಈ ದಿನ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಇರುವಂಥ ಶನಿ ಹೋರ ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಇದು ಕೂಡ ಅನ್ಫೇವರಬಲ್ ಆಗಿ ಇರುವಂಥದ್ದು. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಶನಿ ಹೋರಾದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ತುಂಬ ನಿಧಾನ ಆಗುತ್ತೆ. ಬಹಳ ಬೇಗ ಫಲಗಳು ಸಿಕ್ಕಲ್ಲ. ಪ್ರಯತ್ನ ಮಾತ್ರ ಇರಬೇಕು, ಆದರೆ ಫಲಿತಾಂಶವನ್ನು ನಿರೀಕ್ಷೆ ಮಾಡಬಾರ್ದು. ಹಾಗಾಗಿ ಕೆಲವೊಂದು ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಈ ದಿನ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 7:29 ಬೆಳಿಗ್ಗೆ 8:29 ಹಾಗೆ ಮಧ್ಯಾಹ್ನ 2:29 ಮಧ್ಯಾಹ್ನ 3:29 ಇನ್ನು ರಾತ್ರಿ 9:29 ರಾತ್ರಿ 10:29 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ಕುಜ ಹೋರ ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು ಮಾಡುವಂಥವ್ರು, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರು, ಇನ್ನು ನಿಮ್ಮ ಭೂಮಿ, ನಿಮ್ಮ ಜಮೀನು, ನಿಮ್ಮ ಮನೆ, ಸೈಟು ಇತ್ಯಾದಿಗಳನ್ನು ಮಾರಾಟ ಮಾಡಬೇಕು ಅಥವಾ ಖರೀದಿ ಮಾಡಬೇಕು, ಇಲ್ಲ ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡಬೇಕು ಅಥವಾ ದಾಖಲೆ ಪತ್ರಗಳನ್ನು ಈ ದಿನ ಸಂಗ್ರಹ ಮಾಡಬೇಕು ಇತ್ಯಾದಿ ಈ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳಿದ್ದರೂ ಆದಷ್ಟು ಅದನ್ನು ಕುಜ ಹೋರಾದಲ್ಲಿ ಮಾಡಬೇಡಿ. ಇನ್ನು ಈ ಲಿಟಿಗೇಷನ್ಸ್ ಏನಾದರೂ ಇದ್ದರೆ, ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣಗಳಿದ್ದರೆ ಅದನ್ನು ಕೂಡ ಫಾಲೋ ಅಪ್ ಮಾಡುವಂಥ ವಿಚಾರವನ್ನು ಆದಷ್ಟು ಕುಜ ಹೋರಾದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 9:29 ಬೆಳಿಗ್ಗೆ 10:29 ಇನ್ನು ಅಪರಾಹ್ನ 4:29 ಅಪರಾಹ್ನ 5:29 ಹಾಗೆ ರಾತ್ರಿ 11:29 ರಾತ್ರಿ 12:29 ಕುಜಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಪ್ರತಿನಿತ್ಯ ನೀವು ಪಂಚಾಂಗ ಶ್ರವಣವನ್ನು ಮಾಡಬೇಕು, ಇಲ್ಲ ಪಂಚಾಂಗವನ್ನು ಓದ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಎಲ್ಲ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡ್ತಾ ನಿಮ್ಮ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿ. ನಿಮ್ಮ ಪ್ರಯಾಣವನ್ನು ಆ ಒಂದು ಸಮಯಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಶುರು ಮಾಡಿ. ಅದರಲ್ಲೂ ಕೆಲವೊಂದು ನಿರ್ದಿಷ್ಟ ಹೊರದಲ್ಲಿ ನಿರ್ದಿಷ್ಟ ಕೆಲಸಗಳನ್ನು ಆರಂಭ ಮಾಡಿದ್ರಂತೂ ಅತ್ಯುತ್ತಮವಾದಂಥ ಪ್ರಯೋಜನಗಳು ಸಿಕ್ಕತ್ತೆ. ಹಾಗಾಗಿ ಪ್ರತಿದಿನ ಎಲ್ಲ ಕೆಲಸಗಳಿಗೂ ಕೂಡ ಶುಭ ಅಲ್ಲ. ಕೆಲವು ಕೆಲಸಗಳು ಕೆಲವು ನಿರ್ದಿಷ್ಟ ದಿನದಲ್ಲೇ ಅತ್ಯುತ್ತಮ ಫಲವನ್ನು ಕೊಡುವಂಥದ್ದು. ಹಾಗಾಗಿ ನಮ್ಮ ಪ್ರಯತ್ನ ಮಾತ್ರ ಯಾವಾಗಲೂ ಕೂಡ ಧನಾತ್ಮಕವಾಗಿರಬೇಕು. ಆದರೆ ಒಳ್ಳೆಯ ಮುಹೂರ್ತದಲ್ಲಿ ಅದು ಪ್ರಾರಂಭ ಆಗಬೇಕು. ಇದು ನಮ್ಮ ಹಿರಿಯರು, ನಮ್ಮ ಋಷಿ ಮುನಿಗಳು ಹೇಳಿಕೊಟ್ಟಿರುವಂಥ ಒಂದು ಮಾರ್ಗದರ್ಶನ. ಇದನ್ನು ನೀವು ಪ್ರತಿನಿತ್ಯ ಅನುಸರಣೆ ಮಾಡಿ ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ನಿಮ್ಮ ಪ್ರಯತ್ನ 100ಕ್ಕೆ 100ರಷ್ಟು ಒಳ್ಳೆಯ ಫಲಿತಾಂಶವನ್ನು ತರುತ್ತೆ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಈ ದಿನ ಕೃಷ್ಣ ಪಕ್ಷದ ಚತುರ್ಥಿಯ ತಿಥಿ ಇರುವಂಥ ದಿನ. ಏಕೆಂದರೆ ಈ ತೃತೀಯದ ತಿಥಿ ಈ ದಿನ ಅಪರಾಹ್ನ 4:39 ಮುಕ್ತಾಯ ಆಗಿಬಿಡುತ್ತೆ. ನಂತರ ಚತುರ್ಥಿಯ ತಿಥಿ ಆರಂಭ ಆಗುತ್ತೆ.
ಹಾಗಾಗಿ ಈ ಕೃಷ್ಣ ಪಕ್ಷದ ಚತುರ್ಥಿಯ ತಿಥಿಯಂದು ಸಂಕಷ್ಟಹರ ಗಣಪತಿಯ ಚತುರ್ಥಿಯನ್ನು ಆಚರಣೆ ಮಾಡುವಂಥದ್ದಿದೆ. ಇದು ಅತ್ಯಂತ ಶುಭವಾದಂತಹ ಒಂದು ಪೂಜೆ. ಇದು ವ್ರತ ಕೂಡ. ಹಾಗಾಗಿ ಇದು ಗಣಪತಿಗೆ ಸಮರ್ಪಣೆ ಆಗಿರುವಂಥದ್ದು, ಗಣಪತಿಯ ಆರಾಧನೆಗೆ ಪೂರ್ಣ ಪ್ರಮಾಣದಲ್ಲಿ ಮೀಸಲಾಗಿರುವಂಥ ದಿನ. ಇದು ಸಂಕಷ್ಟಹರ ಗಣಪತಿಯ ಚತುರ್ಥಿಯ ದಿನ. ಹಾಗೆ ಪ್ರತಿ ತಿಂಗಳು ಕೂಡ ಈ ಚತುರ್ಥಿಯ ತಿಥಿ ಬಂದೇ ಬರುತ್ತೆ. ಒಂದು ಶುಕ್ಲ ಪಕ್ಷದಲ್ಲಿ, ಇನ್ನೊಂದು ಕೃಷ್ಣ ಪಕ್ಷದಲ್ಲಿ. ಇಲ್ಲಿ ವಿನಾಯಕ ಚತುರ್ಥಿಯನ್ನು ಶುಕ್ಲ ಪಕ್ಷದ ಸಮಯದಲ್ಲಿ ಆಚರಣೆ ಮಾಡಿದ್ರೆ, ಈ ಸಂಕಷ್ಟ ಚತುರ್ಥಿಯನ್ನು ಕೃಷ್ಣ ಪಕ್ಷದ 4ನೇ ದಿನ ಆಚರಣೆ ಮಾಡುವಂಥದ್ದಿದೆ. ಹಾಗಾಗಿ ಪ್ರತಿಯೊಂದು ಸಂಕಷ್ಟ ಚತುರ್ಥಿಗೂ ಕೂಡ ತನ್ನದೇ ಆದಂತಹ ಹೆಸರಿದೆ, ತನ್ನದೇ ಆದಂತಹ ಒಂದು ಮಹತ್ವ ಕೂಡ ಇದೆ. ಹಾಗಾಗಿ ಈ ಬಾರಿ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದಂದು ಬರುವಂತಹ ಸಂಕಷ್ಟ ಚತುರ್ಥಿಯನ್ನು ಈ ದಿನ ಅಂದರೆ ಸೋಮವಾರದ ದಿನ 17ನೇ ತಾರೀಕು ಆಚರಣೆ ಮಾಡುವಂಥದ್ದಿದೆ. ಇದನ್ನು ಬಾಲಚಂದ್ರ ಸಂಕಷ್ಟ ಚತುರ್ಥಿ ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗಾಗಿ ಇಲ್ಲಿ ಸಂಕಷ್ಟ ಚತುರ್ಥಿ ಅನ್ನುವಂಥದ್ದು ಹೆಸರೇ ಹೇಳೋ ಹಾಗೆ ನಮ್ಮ ಎಲ್ಲ ಸಂಕಟಗಳನ್ನು, ಎಲ್ಲ ಕಷ್ಟಗಳನ್ನು, ಸಂಕಷ್ಟಗಳನ್ನು ಗಣಪತಿ ನಿವಾರಣೆ ಮಾಡ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ದಿನ ಶುಭ ದಿನವನ್ನು ನಮ್ಮ ಅಡೆತಡೆಗಳ ನಿವಾರಣೆ ಮಾಡುವಂಥ ಗಣಪತಿಯನ್ನು ಆರಾಧನೆ ಮಾಡುವಂಥ ದಿನ. ಹಾಗೆ ನಮಗೆ ಬುದ್ಧಿವಂತಿಕೆಯನ್ನು ಕೊಡಬೇಕು. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆಗಾಗಿ ಸುಗಮವಾದಂಥ ಹಾದಿಯನ್ನು ಕಲ್ಪಿಸಬೇಕು. ಮತ್ತು ನಮ್ಮ ಬಾಳು ಸಮೃದ್ಧಿಯಾಗಿರಬೇಕು. ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಅದರಲ್ಲಿ ಸಮಸ್ಯೆಗಳು ಇರಬಾರ್ದು, ಅಡೆತಡೆಗಳು ಇರಬಾರ್ದು. ಹಾಗೆ ವಿದ್ಯಾರ್ಥಿಗಳಾಗಲಿ ಅಥವಾ ಯುವಕರಾಗಲಿ ಯುವತಿಯರಾಗಲಿ ಮಾಡುವಂಥ ಒಂದು ಪ್ರಯತ್ನದಲ್ಲಿ ಅತ್ಯಂತ ಉನ್ನತ ಮಟ್ಟದ ಯಶಸ್ಸನ್ನು ಪಡ್ಕೊಳ್ಬೇಕು. ಇದೆಲ್ಲದಕ್ಕೂ ಗಣಪತಿ ಪ್ರಮುಖವಾಗಿ ಆರಾಧಿಸಲ್ಪಡುವಂಥ ದೇವರು. ಅದಕ್ಕಾಗಿಯೇ ಈ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಹೊಂದುವಂಥವರು ಈ ದಿನ ಬಾಲಚಂದ್ರ ಅನ್ನುವಂಥ ಹೆಸರಿನ ಗಣಪತಿಯನ್ನು ಆರಾಧನೆ ಮಾಡಬೇಕು. ಅಂದರೆ ಈ ಗಣಪತಿ ತನ್ನ ಹಣೆಯಲ್ಲಿ ಅರ್ಧ ಚಂದ್ರವನ್ನು ಧರಿಸ್ಕೊಂಡಿರ್ತಾನೆ. ಹಾಗಾಗಿನೇ ಇದನ್ನು ಬಾಲಚಂದ್ರ ಗಣಪತಿ ಅಥವಾ ಬಾಲಚಂದ್ರ ಗಣಪತಿ ಅಂತ ಹೇಳಿ ಕರೀತಾರೆ. ಇಲ್ಲಿ ಈ ಕಾಲ ಮತ್ತು ಶಾಶ್ವತತೆಯ ಚಕ್ರವನ್ನು ಇದು ಸಂಕೇತಿಸುತ್ತೆ. ಹಾಗಾಗಿ ಈ ದಿನ ಈ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ತಿಥಿ ಏನಿದೆ, ಇದು ಈ ದಿನ ಅಪರಾಹ್ನ 4:39 ಆರಂಭ ಆಗುತ್ತೆ. ಅದು ನಾಳೆಯ ದಿನ ರಾತ್ರಿ 10:09 ಕೊನೆಗೊಳ್ಳುತ್ತೆ. ಹಾಗಾಗಿ ಈ ದಿನ ವಿಶೇಷವಾಗಿ ಗಣಪತಿಯನ್ನು ಆರಾಧನೆ ಮಾಡಬೇಕು. ಕೆಲವರು ಈ ದಿನ ಉಪವಾಸವನ್ನು ಮಾಡ್ತಾರೆ. ಯಾರು ಈ ಸಂಕಷ್ಟಹರ ಚತುರ್ಥಿಯ ದಿನ ಉಪವಾಸವನ್ನು ಮಾಡ್ತಾರೆ, ಅವರು ಯಾವ ಕಾರಣಕ್ಕೆ ಈ ಉಪವಾಸವನ್ನು ಮಾಡ್ತಾ ಇದ್ದಾರೆ, ಯಾವ ಸಂಕಲ್ಪ ಇದೆ, ಅದೆಲ್ಲವೂ ಕೂಡ ಈಡೇರುತ್ತೆ. ಹಾಗಾಗಿನೇ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳಿಕ್ಕೆ ಈ ದಿನ ಉಪವಾಸ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಗಣಪತಿಯ ಪೂಜೆಯನ್ನು ಯಾರು ಮಾಡ್ತಾರೆ, ಗಣಪತಿಯ ದರ್ಶನವನ್ನು ಯಾರು ಮಾಡ್ತಾರೆ, ಹಾಗೆ ಗಣಪತಿಗೆ ಯಾರು ಗರಿಕೆಗಳನ್ನು ಸಮರ್ಪಣೆ ಮಾಡ್ತಾರೆ, ಅಂಥವರ ಜೀವನದಲ್ಲಿ ಇರುವಂಥ ಅಡೆತಡೆಗಳು ದೂರ ಆಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಜೀವನದಲ್ಲಿ ಬಂದಿರುವಂಥ ಸಂಕಟಗಳಾಗಲಿ, ನೋವುಗಳಾಗಲಿ, ದುಃಖಗಳಾಗಲಿ ನಿವಾರಣೆಯಾಗುತ್ತೆ ಅನ್ನುವಂಥದ್ದಿದೆ. ಹಾಗೆ ಎಷ್ಟೋ ವೇಳೆ ಕೆಲಸ ಕಾರ್ಯಗಳು ಸಿಕ್ಕಿಲ್ಲ, ನಾವು ಓದಿದಂತಹ ಒಂದು ಓದಿಗೆ ಅಥವಾ ನಮ್ಮ ಪ್ರತಿಭೆಗೆ ತಕ್ಕಂತಹ ಉದ್ಯೋಗ ಸಿಕ್ಕಿಲ್ಲ. ಹಾಗಾಗಿ ನಿರುದ್ಯೋಗ ಇರುವಂಥವರು ಕೂಡ ಈ ದಿನ ಸಂಕಷ್ಟಹರ ಗಣಪತಿಯ ವ್ರತವನ್ನು ಆಚರಣೆ ಮಾಡಬೇಕು. ಇನ್ನು ಜೀವನದಲ್ಲಿ ಸಂಪತ್ತನ್ನು ಗಳಿಸಬೇಕು, ಜೀವನೋಪಾಯಕ್ಕಾಗಿ ಯಾವುದಾದ್ರೂ ಒಂದು ಆಧಾರವಾಗಿರಬೇಕು. ಹಾಗೆ ನಮ್ಮ ಪ್ರಯತ್ನದಲ್ಲಿ ಯಶಸ್ಸು ಸಿಗಬೇಕು. ಇಂತಹ ಒಂದು ಪ್ರಯತ್ನದಲ್ಲಿರುವಂಥವ್ರಿಗೂ ಕೂಡ ಸಂಕಷ್ಟಹರ ಗಣಪತಿಯ ಅನುಗ್ರಹ ಉಂಟಾಗಬೇಕು ಅಂತ ಹೇಳಿದ್ರೆ ಈ ದಿನ 21 ಗರಿಕೆಗಳನ್ನು ಸಮರ್ಪಣೆ ಮಾಡಬೇಕು. ಹಾಗೆ ಕೆಲವರಿಗೆ ಆರೋಗ್ಯ ಇರಲ್ಲ, ಕೆಲವರಿಗೆ ಕೆಲಸ ಮಾಡುವಂಥ ಮನಸ್ಸಿರಲ್ಲ, ಹಾಗೆ ಕೆಲವರಿಗೆ ಒಂದು ಸೋಲು, ಅವಮಾನ, ಅಪಮಾನ ಅನ್ನುವಂಥದ್ದು ಆಗಾಗ್ಗೆ ಆಗ್ತಾನೆ ಇರುತ್ತೆ. ಅಂಥವರು ಕೂಡ ಈ ದಿನ ಗಣಪತಿಯನ್ನು ಆರಾಧನೆ ಮಾಡಬೇಕು. ಇನ್ನು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಏಕಾಗ್ರತೆ ಬೇಕು, ಮಾನಸಿಕ ಸ್ಪಷ್ಟತೆ ಹೆಚ್ಚಾಗಬೇಕು. ಇದಕ್ಕಾಗಿಯೇ ಈ ದಿನ ಗಣಪತಿಯ ಮಂತ್ರಗಳನ್ನು ಪಠಣ ಮಾಡ್ತಾ ಗಣಪತಿಯನ್ನು ದರ್ಶನ ಮಾಡಿದ್ರೆ, ಪೂಜೆ ಮಾಡಿದ್ರೆ ಅತ್ಯಂತ ಉತ್ತಮ ಫಲಗಳು ಸಿಕ್ಕತ್ತೆ ಅನ್ನುವಂಥದ್ದು ಇದೆ. ಹಾಗೆ ಕೆಲವರು ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಬೇಕು ಅಂದ್ಕೊಳ್ಳುವಂಥವ್ರಿಗೆ, ಹಾಗೆ ಮಾನಸಿಕವಾಗಿ ಶಾಂತಿಯನ್ನು ಪಡ್ಕೊಳ್ಬೇಕು, ಆಂತರಿಕ ಶಾಂತಿ ಬೇಕು ಅನ್ನುವಂಥವರು ಕೂಡ ಈ ದಿನ ಗಣಪತಿಯ ವ್ರತವನ್ನು ಆಚರಣೆ ಮಾಡಬೇಕು.
ಹಾಗೆ ಈ ದಿನ ಓಂ ಗಂ ಗಣಪತಿಯೇ ನಮಃ ಅನ್ನುವಂಥ ಒಂದು ಮಂತ್ರವನ್ನು 108 ಬಾರಿ ಪಠಣ ಮಾಡಿಕೊಳ್ಳುವಂಥದ್ದು. ಹಾಗೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದ ಈ ಮಂತ್ರವನ್ನು ಕೂಡ, ಈ ಸ್ತೋತ್ರವನ್ನು ಕೂಡ ನೀವು 108 ಬಾರಿ ಪಠಣ ಮಾಡಿಕೊಳ್ಳಿ. ಹಾಗೆ ಈ ದಿನ ಗಾಯತ್ರಿ ಮಂತ್ರ ಒಂದಿದೆಯಲ್ಲ ಗಣಪತಿದು, ಅಂದರೆ ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಅನ್ನುವಂಥ ಗಾಯತ್ರಿ ಮಂತ್ರವನ್ನು ಕೂಡ 108 ಬಾರಿ ಪಠಣ ಮಾಡಿಕೊಳ್ಳಿ. ಹಾಗೆ ಯಾರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು, ಈ ದಿನ ಕೇಸರಿ ಬಣ್ಣದ ಗಣಪತಿಯನ್ನು ಮನೆಗೆ ತಂದು ಪೂಜೆ ಮಾಡಿ 48 ದಿನಗಳವರೆಗೆ ನೈವೇದ್ಯವನ್ನು ಮಾಡಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಅತ್ಯುತ್ತಮವಾದಂಥ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಇದು ಸಹಾಯಕವಾಗತ್ತೆ. ಹಾಗಾಗಿ ವಿಘ್ನಗಳನ್ನು ನಿವಾರಿಸುವಂಥ ಗಣಪತಿಯನ್ನು ಈ ದಿನ ಆರಾಧನೆ ಮಾಡಬೇಕು. ಹಾಗಾಗಿ ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ ಸಂಕಷ್ಟಹರ, ಅಂದರೆ ಕಷ್ಟಗಳನ್ನು ಹರಿಸುವಂಥವನು, ಕಷ್ಟಗಳನ್ನು ಇಲ್ಲದಂತಾಗಿಸುವಂಥ ಗಣಪತಿಯನ್ನು ಈ ದಿನ ಪೂಜೆ ಮಾಡಬೇಕು. ಹಾಗಾಗಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ಹಾಗೆ ಅದರಿಂದ ಬರುವಂತಹ ಫಲಿತಾಂಶಗಳಲ್ಲಿ ನಮಗೆ ಸರ್ವತೋಮುಖವಾದಂತಹ ಒಂದು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಇದು ಸಹಾಯಕವಾಗುತ್ತೆ. ಹಾಗಾಗಿ ಈ ದಿನ ಕೆಲವು ಮನೆಗಳಲ್ಲಿ, ಕೆಲವು ದೇವಾಲಯಗಳಲ್ಲಿ ಸಂಕಷ್ಟಹರ ಗಣಪತಿಯ ವ್ರತವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಭಾಗಿಗಳಾಗಿ, ಇದರಲ್ಲಿ ನಿಮ್ಮ ತನು ಮನ ಧನ ಅರ್ಪಣೆ ಮಾಡಿ, ಹಾಗೆ ಮರೆಯದೆ ಪ್ರಸಾದವನ್ನು ಈ ದಿನ ಸ್ವೀಕಾರ ಮಾಡಿ. ಹಾಗೆ ಈ ದಿನ ರಾತ್ರಿ ಇರುವಂಥ ಚಂದ್ರೋದಯದ ಸಮಯ ರಾತ್ರಿ 8:59 ಇರುತ್ತೆ. ಇದನ್ನು ಕೂಡ ನೀವು ಗಮನಿಸಿಕೊಂಡು ಈ ದಿನದ ವ್ರತದ ಆಚರಣೆಯಲ್ಲಿ ಭಾಗವಹಿಸುವಂಥದ್ದನ್ನು ಮಾಡಿ. ನಿಮ್ಮ ಭಕ್ತಿ, ನಿಮ್ಮ ನಮನ, ನಿಮ್ಮ ಪೂಜೆ, ನಿಮ್ಮ ಸೇವೆ, ನಿಮ್ಮ ಮನಸ್ಸು ಈ ದಿನ ಶಿವನ ಪರಿವಾರ ದೇವತೆಗಳಲ್ಲಿ ಇರಲಿ. ಎಲ್ಲವೂ ಕೂಡ ಶಾಂತಿಯುತವಾಗಿ ನಡೆಯುತ್ತೆ, ಸುಭಿಕ್ಷವಾಗಿ ನಡೆಯುತ್ತೆ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಯಾರು ಉದ್ಯೋಗವನ್ನು ಹುಡುಕ್ತಾ ಇದ್ದೀರಿ, ಯಾರು ಓದನ್ನು ಮುಗಿಸಿ ಉದ್ಯೋಗಕ್ಕಾಗಿ ಪರಿತಪಿಸ್ತಾ ಇದ್ದೀರಿ, ಕೆಲವೊಮ್ಮೆ ನಿಮ್ಮ ಓದಿಗೆ, ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾದಂಥ ಒಂದು ಉದ್ಯೋಗ ಸಿಗ್ತಾ ಇರಲ್ಲ. ಯಾವುದೋ ಒಂದು ಉದ್ಯೋಗದಲ್ಲೇ ಕಷ್ಟಪಟ್ಟು ಮುಂದುವರಿತಾ ಇರ್ತೀರಿ, ಆದರೆ ಆ ಉದ್ಯೋಗ, ಆ ಕೆಲಸ ನಿಮಗೆ ಸಮಾಧಾನವನ್ನು ತರಲ್ಲ. ಹಾಗಾಗಿ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂಥದ್ದು ಇರಲ್ಲ. ಒಂದು ಕಡೆ ವೇತನ ಕಡಿಮೆ ಆದರೆ ಮತ್ತೊಂದು ಕಡೆ ಆ ಕೆಲಸದಿಂದ ನಿಮಗೆ ತೃಪ್ತಿ ಅನ್ನುವಂಥದ್ದು ಸಿಗ್ತಾ ಇರಲ್ಲ. ಅದಕ್ಕಾಗಿಯೇ ಈ ದಿನ ಸಂಕಷ್ಟಹರ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ಜಾತಕದಲ್ಲಿ ಈ ಉದ್ಯೋಗ ಅಥವಾ ಈ ಕರಿಯರ್ ಅನ್ನುವಂಥದ್ದು ಬಹಳ ಮುಖ್ಯ. ಎಲ್ಲರಿಗೂ ಕೂಡ ಬೇಕಾಗಿರುವಂಥದ್ದು ಈ ಕಾಲದಲ್ಲಿ ಒಂದು ಉದ್ಯೋಗ ಅಥವಾ ಒಂದು ವ್ಯಾಪಾರ. ಇದನ್ನೇ ಕರಿಯರ್ ಅಂತ ಹೇಳಿ ಕರೆಯುವಂಥದ್ದು, ಅಂದರೆ ನಮ್ಮ ವೃತ್ತಿ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಇದು ಜಾತಕದಲ್ಲಿ ಈ ವೃತ್ತಿಯ ಬದುಕಿಗೆ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು 2 ಗ್ರಹಗಳನ್ನು, ಒಂದು ಗುರು ಮತ್ತೊಂದು ರಾಹು. ಈ ಎರಡರ ಯುತಿಯನ್ನು ನೋಡಬೇಕು. ಸಾಮಾನ್ಯವಾಗಿ ಗುರು ಮತ್ತು ರಾಹು ಯುತಿಗೆ ಗುರು ಚಂಡಾಲ ಯೋಗ ಅಂತ ಹೇಳಿ ಕರೀತಾರೆ. ಇದು ಅಷ್ಟೊಂದು ಶುಭಕರ ಅಲ್ಲ ಅನ್ನುವಂಥದ್ದು ಕೆಲವು ಜ್ಯೋತಿಷ್ಯರ ಅಭಿಪ್ರಾಯ ಆಗಿರುವಂಥದ್ದು. ಆದರೆ ಬಹಳ ಜನ ಇದನ್ನೇ ನಂಬಿದ್ದಾರೆ. ಆದರೆ ಇಲ್ಲಿ ಈ ಕರಿಯರ್ ವಿಚಾರದಲ್ಲಿ ಇದು ಅಪ್ರತಿಮ ಲಾಭವನ್ನು ಕೊಡುತ್ತೆ. ಅಂದರೆ ಗುರು ಮತ್ತು ರಾಹುವಿನ ಯುತಿ, ಗುರು ಮತ್ತು ರಾಹುವಿನ ಸಂಯೋಗ. ಇಲ್ಲಿ ಗುರು ಪರಂಪರೆಯ ಜ್ಞಾನವನ್ನು ಕೊಟ್ಟರೆ, ರಾಹು ಅಸಾಂಪ್ರದಾಯಿಕವಾದಂಥ ಮನೋಭೂಮಿಕೆಯನ್ನು ನೀಡ್ತಾನೆ. ಹಾಗೆ ಗುರು ಜ್ಞಾನ ಮತ್ತು ಕಾನೂನನ್ನು ಕೊಟ್ಟರೆ, ರಾಹು ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡುವಂಥದ್ದನ್ನು, ಹಾಗೆ ನಿಯಮಗಳನ್ನು ಉಲ್ಲಂಘಿಸುವಂಥದ್ದನ್ನು ಕೊಡ್ತಾನೆ. ಹಾಗಾಗಿ ಯಾವಾಗ ಜಾತಕದಲ್ಲಿ ರಾಹು ಮತ್ತು ಗುರು ಪರಸ್ಪರ ಯುತಿಯನ್ನು ಹೊಂದಿರ್ತಾರೆ, ಪರಸ್ಪರ ದೃಷ್ಟಿ ಇರುತ್ತೆ, ಹಾಗೆ ಪರಸ್ಪರ ಇವರಿಬ್ಬರ ನಕ್ಷತ್ರ ಪರಿವರ್ತನೆ ಆಗುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ಇನ್ನು ರಾಹು ಮತ್ತು ಗುರು ಪರಸ್ಪರ 1, 5, 6, 10, 11ನೇ ಮನೆಗಳಿಗೆ ಕನೆಕ್ಟ್ ಆಗ್ತಾರೋ ಆ ಸಂದರ್ಭದಲ್ಲಿ ಅಂಥವರಿಗೆ ಈ ವೃತ್ತಿಯಲ್ಲಿ ಹೊಸ ಹೊಸ ಅವಕಾಶಗಳು ಸಿಕ್ಕತ್ತೆ. ಹಾಗಾಗಿ ಮಾಡ್ತಾ ಇರುವಂಥ ಉದ್ಯೋಗದಲ್ಲಿ ಒಂದು ಬಡ್ತಿ ಸಿಗ್ಬೋದು, ಅಥವಾ ಆ ಉದ್ಯೋಗವನ್ನು ಬಿಟ್ಟು ಬೇರೆ ಉದ್ಯೋಗವನ್ನು ಹುಡುಕ್ಲಿಕ್ಕಾಗಲಿ ಅಥವಾ ಆ ಉದ್ಯೋಗಕ್ಕೆ ಸೇರ್ಪಡೆಗೊಳ್ಳಲಿಕ್ಕಾಗಲಿ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಇನ್ನು ವ್ಯಾಪಾರ ವ್ಯವಹಾರ ಮಾಡುವಂಥವರು ಕೂಡ ವ್ಯಾಪಾರದ ವಿಸ್ತರಣೆಗೆ ತುಂಬ ಅವಕಾಶ ಸಿಕ್ಕುವಂಥದ್ದು ಈ ಒಂದು ಸಂದರ್ಭದಲ್ಲೇ. ಹಾಗಾಗಿ ಇಲ್ಲಿ ರಾಹು ಮತ್ತು ಗುರುವಿನ ಪರಸ್ಪರ ಯುತಿ ಆದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಉಪನ್ಯಾಸಕರಾಗೋ ಅಥವಾ ಒಂದು ಬೋಧನೆಯ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಳುವಂಥದ್ದು, ಇನ್ನು ಹಣಕಾಸು, ಕಾನೂನು, ಪತ್ರಿಕೋದ್ಯಮ, ರಾಜಕೀಯ, ಹಾಗೆ ಒಂದು IT BTನಲ್ಲಿ, ಇನ್ನು
ಸೈಬರ್ ಸೆಕ್ಯೂರಿಟಿನಲ್ಲಿ, ಹಾಗೆ ಕಾನೂನು, ರಾಜಕೀಯ ಮತ್ತು ಸಂಶೋಧನಾ ರಂಗದಲ್ಲೂ ಕೂಡ ಅವಕಾಶಗಳು ಇವರಿಗೆ ಹೆಚ್ಚಾಗಿ ಸಿಕ್ಕತ್ತೆ. ಹಾಗೆ ಒಂದು ಕನ್ಸಲ್ಟೆನ್ಸಿ, ಅದರಲ್ಲೂ ಹಣಕಾಸಿನ ಬಿಸಿನೆಸ್ಸಿನ ಸ್ಟ್ರಾಟಜಿಯನ್ನು ಹೇಳುವಂಥದ್ದು, ಹಾಗೆ ವೈಯಕ್ತಿಕ ಬೆಳವಣಿಗೆಗೆ ಉತ್ತಮವಾದಂಥ ಅವಕಾಶಗಳನ್ನು ರೂಢಿಸಿಕೊಳ್ಳುವಂಥದ್ದು ಈ ಸಂದರ್ಭದಲ್ಲಿ ಆಗುತ್ತೆ. ಹಾಗಾಗಿನೇ ಇಲ್ಲಿ ರಾಹು ಮತ್ತು ಗುರು ಸಂಯೋಗ ಆದರೆ ಗುರು ಚಾಂಡಾಲ ಯೋಗ, ಅಂದರೆ ಗುರುವಿನ ಮೇಲೆ ರಾಹುವಿನ ಇನ್ಫ್ಲೂಯೆನ್ಸ್ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಈ ಗುರುವಿನಲ್ಲಿ ಒಂದು ಸ್ಟ್ರಾಟಜಿಕ್ ಥಿಂಕಿಂಗ್ ಅನ್ನುವಂಥ ಸಾಮರ್ಥ್ಯ ಹೆಚ್ಚಾಗುತ್ತೆ. ಹಾಗಾಗಿನೇ ಈ ರಾಜಕೀಯದಲ್ಲಾಗಲಿ ಕಾನೂನಿನ ವಿಚಾರದಲ್ಲಾಗಲಿ ಒಂದು ಎಂಟರ್ಪ್ರೆನ್ಯೂರ್ಶಿಪ್ ಅನ್ನುವಂಥದ್ದು ಇವರಿಗೆ ಸಿಕ್ಕತ್ತೆ. ಇದನ್ನು ಹೆಚ್ಚು ಮಾಡ್ತಾನೆ ಗುರು. ಹಾಗೆ ರಾಹುವಿಗೆ ಈ ಗುರುವಿನ ಇನ್ಫ್ಲೂಯೆನ್ಸ್ ಆಗುವಂಥ ಸಂದರ್ಭದಲ್ಲಿ ಜ್ಞಾನದ ಶೇಖರಣೆ ಆಗುತ್ತೆ. ಅದನ್ನು ಸರಿಯಾಗಿ ಬಳಸ್ಕೊಳ್ಳುವಂಥ ಒಂದು ಪ್ರತಿಭೆ ಹೊರಹೊಮ್ಮತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿಗೆ ಇರುವಂಥ ಟ್ಯಾಲೆಂಟ್ ಏನಿದೆ ಅದರ ಆಧಾರದ ಮೇಲೆ ಅವರು ಈ ವೃತ್ತಿಯನ್ನು ಗಳಿಸ್ಕೊಳ್ತಾರೆ. ಇನ್ನು ಸಂಶೋಧನೆ ನಡೆಸುವಂಥದ್ದು, ಬೇರೆ ಬೇರೆ ರಂಗಗಳಲ್ಲಿ ಅನುಭವವನ್ನು ಪಡ್ಕೊಳ್ಳುವಂಥದ್ದು, ಅಂದರೆ ವಿಜ್ಞಾನ, ಈ ಸಾಮಾಜಿಕ ವಿಜ್ಞಾನ, ಇನ್ನು ಮಾನವೀಯ ರಂಗಗಳಲ್ಲಿ ಈ ಒಂದು ಜ್ಞಾನ ಸಂಪಾದನೆ ಹೆಚ್ಚಾಗುತ್ತೆ. ಹಾಗಾಗಿ ಗುರು ಮತ್ತು ರಾಹು ಇವರು ಒಂದು ಬೆಸ್ಟ್ ಕನ್ಸಲ್ಟೆಂಟ್ ಕೂಡ ಆಗಿರ್ತಾರೆ. ಯಾಕೆಂದರೆ ಇವರು ಹೊಸ ರೀತಿಯಲ್ಲಿ ಈ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡುವಂಥವ್ರು. ಅಂದರೆ ಇವರು ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಏನಿದೆ ಅದು ಬಹಳ ವಿಭಿನ್ನವಾಗಿರುತ್ತೆ. ಅವರ ಒಂದು ದೃಷ್ಟಿಕೋನ, ಅವರ ಒಂದು ಪರ್ಸ್ಪೆಕ್ಟಿವೇ ಬೇರೆ ರೀತಿಯಲ್ಲಿ ಇರುವಂಥದ್ದು. ಹಾಗಾಗಿ ಸಾಮಾನ್ಯರು ಯೋಚನೆ ಮಾಡೋದಕ್ಕಿಂತ ಬಹಳ ವಿಭಿನ್ನವಾಗಿ ಇವರು ಯೋಚನೆ ಮಾಡ್ತಾರೆ. ಅದಕ್ಕೆ ತಕ್ಕಂತಹ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೂಡ ಕಂಡುಹಿಡಿಯುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಏಕೆಂದರೆ ಇವರಲ್ಲಿ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡುವಂಥ ಒಂದು ಕೆಪಾಸಿಟಿ ಇದೆ. ಹಾಗಾಗಿ ಒಂದು ಟ್ರೆಡಿಷನಲ್ ಆಗಿ ಸಂಪ್ರದಾಯಬದ್ಧವಾಗಿ ಯೋಚನೆ ಮಾಡೋದಕ್ಕೂ, ಇನ್ನು ಆ ಸಮಸ್ಯೆಯನ್ನು ಬೇರೆ ಬೇರೆ ಆಯಾಮಗಳಿಂದ ನೋಡಿ ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ಹಾಗಾಗಿ ಇವರು ಒಂದು ಬೆಸ್ಟ್ ಕನ್ಸಲ್ಟೆಂಟ್ ಆಗಿ ಹೊರಹೊಮ್ಮುವಂಥದ್ದು. ಇನ್ನು ರಾಹು ಮೀಡಿಯಾ ಆದರೆ ಗುರು ಕಥೆ ಹೇಳುವಲ್ಲಿ ನಿಪುಣತೆಯನ್ನು ಹೊಂದಿರ್ತಾನೆ. ಈ ಎರಡೂ ಕೂಡಿದಾಗ ವ್ಯಕ್ತಿಗೆ ಪತ್ರಿಕೋದ್ಯಮ ಅನ್ನುವಂಥದ್ದು ಅಥವಾ ಈ ಬ್ರಾಡ್ಕಾಸ್ಟಿಂಗ್ ಡಿಜಿಟಲ್ ಕಂಟೆಂಟನ್ನು ಕ್ರಿಯೇಟ್ ಮಾಡುವಂಥ ಒಂದು ಸಾಮರ್ಥ್ಯ ಅವರಿಗೆ ಬೆಳೀತಾ ಇರುತ್ತೆ. ಹಾಗಾಗಿ ಇದು ಒಂದು ಉದಾಹರಣೆ ಅಷ್ಟೇ, ಈ ರಾಹು ಮತ್ತು ಗುರುವಿನ ಸಂಯೋಗ ಅನ್ನುವಂಥದ್ದು. ಏಕೆಂದರೆ ಈ ಯೋಗವನ್ನು ಜಾತಕರು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಎಡವಟ್ಟಾಗುತ್ತೆ, ಅಲ್ಲಿ ಅವರಿಗೆ ಅವರ ಒಂದು ಪ್ರಯತ್ನದಲ್ಲಿ ಸೋಲು ಉಂಟಾಗುತ್ತೆ, ನಷ್ಟ ಆಗುತ್ತೆ. ಹಾಗಾಗಿ ಈ ಒಂದು ಯೋಗವನ್ನು ಸರಿಯಾಗಿ ಸಮ ಪ್ರಮಾಣದಲ್ಲಿ ಯಾರು ಬಳಸ್ಕೊಳ್ತಾರೋ ಅಂಥವ್ರಿಗೆ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಏಕೆಂದರೆ ರಾಹು ಶಾರ್ಟ್ಕಟ್ ಹೇಳುವಂಥವನು. ಸರಿಯಾಗಿ ಉಪಯೋಗಿಸದೇ ಇದ್ದರೆ ತಾತ್ಕಾಲಿಕವಾಗಿ ಕೀರ್ತಿಯೇನೋ ಇರುತ್ತೆ, ಅವರು ಸಮಾಜದಲ್ಲಿ ಉನ್ನತ ಸ್ತರವನ್ನು ಅನುಭವಿಸುವಂಥವ್ರು. ಎಲ್ಲ ಕಡೆ ಅವರಿಗೆ ಒಂದು ಕೀರ್ತಿ, ವಿಶ್ವಾಸ ಅನ್ನುವಂಥದ್ದು ವ್ಯಕ್ತವಾಗ್ತಾ ಇರುತ್ತೆ. ಆದರೆ ಇದು ತುಂಬ ಟೆಂಪರರಿ ಮಾತ್ರ. ಇದು ಲಾಂಗ್ ಲಾಸ್ಟಿಂಗ್ ಆಗಿರಬೇಕು ಅಥವಾ ಈ ಲಿಟಿಗೇಷನ್ ಅನ್ನುವಂಥದ್ರಿಂದ ದೂರ ಉಳಿಬೇಕು ಅಂತ ಹೇಳಿದ್ರೆ ಈ ಒಂದು ಯೋಗವನ್ನು ಸರಿಯಾದ ಪ್ರಮಾಣದಲ್ಲಿ ಉಪಯೋಗಿಸ್ಕೊಳ್ಬೇಕು, ಯಾಮಾರಬಾರ್ದು. ಹಾಗಾಗಿ ಅತಿ ಆಸೆಯನ್ನು ನಮ್ಮ ವೃತ್ತಿಯಲ್ಲಿ ತೋರಿಸುವಂಥದ್ದಾಗಲಿ ಅಥವಾ ಯಾರದ್ದೋ ಮಾತಿಗೆ ಮರುಳಾಗಿ ಕೆಲವೊಂದು ಕಾನೂನು ಬಾಹಿರ ಕೆಲಸಗಳನ್ನು ಮಾಡುವಂಥದ್ದನ್ನಾಗಲಿ ರಾಹು ಮಾಡಿಸ್ಬಿಡ್ತಾನೆ. ಅದನ್ನು ವಿವೇಚನೆಯಿಂದ, ಅದನ್ನು ಬುದ್ಧಿವಂತಿಕೆಯಿಂದ, ನಮ್ಮ ಜ್ಞಾನದಿಂದ, ನಮ್ಮ ಅನುಭವದಿಂದ ಅದು ಸರಿಯೇ ತಪ್ಪೇ ಅನ್ನುವಂಥದ್ದನ್ನು ಗುರು ನಿರ್ಧರಿಸ್ತಾನೆ. ಹಾಗಾಗಿನೇ ಈ ಗುರು ಮತ್ತು ರಾಹುವಿನ ಸಂಯೋಗ ಏನಿದೆ ಅದು ಗುರು ಚಾಂಡಾಲ ಯೋಗವನ್ನು ಸೃಷ್ಟಿಸಿದ್ರೂ ಕೂಡ ನಮ್ಮ ವೃತ್ತಿಯಲ್ಲಿ, ನಮ್ಮ ಕರಿಯರಲ್ಲಿ ಇದು ಬಹಳ ಪ್ರಧಾನವಾದ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ನೀವು ಕೂಡ ಜಾತಕವನ್ನು ಪರಿಶೀಲನೆ ಮಾಡಿ ರಾಹು ಎಲ್ಲಿದ್ದಾನೆ, ಗುರು ಎಲ್ಲಿದ್ದಾನೆ, ಇವರ ಯುತಿ ಏನು, ಸಂಯೋಗ ಏನು, ದೃಷ್ಟಿ ಏನು, ನಕ್ಷತ್ರ ಪರಿವರ್ತನೆ ಏನು, ಇದನ್ನು ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಸ್ವಲ್ಪ ಲೆಕ್ಕಾಚಾರ ಮಾಡಿ. ಆಗ ನಿಮಗೆ ಅರ್ಥ ಆಗುತ್ತೆ ಈ ರಾಹು ಮತ್ತು ಗುರುವಿನ ಪ್ರಭಾವದಿಂದ ಯಾವ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಬೋದು, ಅಥವಾ ಈಗಾಗಲೇ ಅಂಥ ವೃತ್ತಿಯಲ್ಲಿ ಇದ್ದರೆ ಅದರಿಂದ ಒಂದು ಪ್ರಗತಿ ಸಾಧ್ಯವೇ, ಅದರಿಂದ ಒಂದು ಮಾನಸಿಕ ಸಮಾಧಾನ ಸಾಧ್ಯವೇ ಅನ್ನುವಂಥ ವಿಚಾರವನ್ನು ನೀವೇ ತಿಳ್ಕೊಳ್ಬೋದು. ಹಾಗಾಗಿ ನಿಮ್ಮ ಜಾತಕ ನಿಮ್ಮ ಕೈಯಲ್ಲಿರಲಿ, ಯಾವ ಗ್ರಹ ಯಾವ ಮನೆಯಲ್ಲಿದ್ದಾನೆ ಅನ್ನುವಂಥ ವಿಚಾರಗಳನ್ನು ಸಂಪೂರ್ಣವಾಗಿ ತಿಳ್ಕೊಂಡು ಅದರಂತೆ ನಿಮ್ಮ ಜೀವನದಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಳ್ಳಿ. ಸುಖ ಸಂತೋಷ ನಿಮ್ಮದಾಗತ್ತೆ. ಆರೋಗ್ಯಪೂರ್ಣವಾದಂಥ ಬದುಕನ್ನು ನಡೆಸಲಿಕ್ಕೆ ಇದು ಸಹಾಯಕವಾಗುತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ.
ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆಯಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಸಮಾಧಾನ, ಕುಟುಂಬದಿಂದ ಬೆಂಬಲ, ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಸಂಗಾತಿ ಇವರಿಂದ ವಿಶೇಷವಾದಂತಹ ನೆರವನ್ನು ಸಕಾಲದಲ್ಲಿ ಪಡ್ಕೊಳ್ಳುವಂಥ ಎಲ್ಲ ಅವಕಾಶಗಳು ಕೂಡ ಈ ದಿನ ಇದೆ. ಹಾಗೆ ಈ ದಿನ ನಿಮ್ಮ ಪ್ರಗತಿಯತ್ತ ನಿಮ್ಮ ಲಕ್ಷ್ಯ ಇದೆ. ನಿಮ್ಮ ಗುರಿ ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವುದನ್ನು ಮಾಡೋದರಿಂದ ಯಾವ ಫಲಗಳು ಸಿಕ್ಕತ್ತೆ, ಎಷ್ಟು ಅನುಕೂಲ ಇದೆ, ಈ ಎಲ್ಲ ಲೆಕ್ಕಾಚಾರ ಕೂಡ ಈ ದಿನ ನಿಮಗೆ ಸಕ್ಸಸ್ಸನ್ನು ತರುತ್ತೆ. ಹಾಗೆ ಈ ದಿನ ಹಿರಿಯರ ಮಾರ್ಗದರ್ಶನದಿಂದ ಒಳ್ಳೆಯ ದಾರಿ ಕೂಡ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಚಂದ್ರ ನಿಮ್ಮ ಮನಸ್ಸನ್ನು ಸಂತೋಷವಾಗಿಡಲಿಕ್ಕೆ, ಮನಸ್ಸನ್ನು ಬಹಳ ನೆಮ್ಮದಿಯಿಂದ ಇಡಲಿಕ್ಕೂ ಕೂಡ ಸಹಾಯಕನಾಗಿದ್ದಾನೆ. ಹಾಗಾಗಿಯೇ ಈ ದಿನ ನೀವು ಮಾಡುವಂತಹ ಕೆಲಸದ ಸ್ಥಳದಲ್ಲಿ ಹಲವಾರು ಸಾಧನೆಗಳನ್ನು ಮಾಡುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ವೈಯಕ್ತಿಕ ವಿಚಾರದಲ್ಲಿ ನಿಮಗೆ ತುಂಬ ಸಂತೋಷ ಇದೆ, ಯಶಸ್ಸಿದೆ, ಆತ್ಮತೃಪ್ತಿ ಇದೆ. ಹಾಗೆ ಅಸ್ತಿತ್ವದಲ್ಲಿ ಇರುವಂಥ ಉದ್ಯೋಗದಲ್ಲಿ ಬಡ್ತಿ ಇರ್ಬೋದು, ಅಥವಾ ಹೆಚ್ಚಿನ ಜವಾಬ್ದಾರಿ ಇರ್ಬೋದು, ಅಥವಾ ಕೆಲಸದ ಬದಲಾವಣೆ ಇರ್ಬೋದು. ಏನೇ ಆದರೂ ಅದು ನಿಮಗೆ ಈ ದಿನ ತುಂಬ ಸಂತೃಪ್ತಿಯನ್ನು ತರುತ್ತೆ, ಸಂತೋಷ ಇರುತ್ತೆ. ಹಾಗೆ ಈ ದಿನ ವ್ಯಾಪಾರಸ್ಥರು ಸ್ವಲ್ಪ ಶ್ರಮಿಸಬೇಕಾಗ್ಬೋದು, ಸ್ವಲ್ಪ ಕಷ್ಟಪಡಬೇಕಾಗ್ಬೋದು. ಆದರೂ ಕೂಡ ಮುಂದೆ ನಿಮಗೆ ಉತ್ತಮವಾದಂತಹ ಫಲಗಳು ನಿಮಗಾಗಿ ಕಾದಿರುತ್ತೆ. ಹಾಗೆ ಈ ದಿನ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಮಾತುಕತೆಗಳಿದ್ದರೂ ಕೂಡ ಅದು ಫಲಪ್ರದವಾಗುತ್ತೆ. ಹಾಗೆ ನಿಮ್ಮ ಕೆಲಸದ ವೇಗ ವೃದ್ಧಿಯಾಗುತ್ತೆ. ಇನ್ನು ಈ ದಿನ ಬಿತ್ತಿದ್ದೇ ಬೆಳೆಯುತ್ತೆ ಅನ್ನುವಂಥದ್ದು ಮಾತ್ರ ನಿಮ್ಮ ನೆನಪಿನಲ್ಲಿ ಇರಬೇಕು. ಇನ್ನು ಯಾವುದೇ ರೀತಿಯ ಚರ್ಚೆಗೆ ಆಸ್ಪದ ಕೊಡಬೇಡಿ. ನಿಮ್ಮ ಲಕ್ಷ್ಯ ನಿಮ್ಮ ಕೆಲಸದ ಕಡೆ ಇರಲಿ, ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಯಶಸ್ವಿ ದಿನ. ಅದರಲ್ಲೂ 6ರ ಸ್ಥಾನದಲ್ಲಿ, ಷಷ್ಠ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮಗೆ ಈ ದಿನ ನಿಮ್ಮ ವೈರಿಗಳ ಸಂಖ್ಯೆ ಕಡಿಮೆ ಆಗಿಬಿಡುತ್ತೆ. ವೈರಿಗಳ ಉಪಟಳ ಇರಲ್ಲ. ಹಾಗಾಗಿಯೇ ಈ ದಿನ ಶತ್ರು ಸಂಹಾರ ಮಾಡುವಂಥದ್ದು, ಶತ್ರು ನಾಶ ಮಾಡುವಂಥ ಯೋಗ ಬಹಳ ಚೆನ್ನಾಗಿದೆ. ಇನ್ನು ಈ ದಿನದಲ್ಲಿ ಒಂದು ಸಮಸ್ಯೆ ಎದುರಾದಾಗ ಅದಕ್ಕೆ ಯಾವ ಪರಿಹಾರ ಸೂಕ್ತ ಅನ್ನುವಂಥ ಒಂದು ವಿವೇಚನೆ ನಿಮ್ಮಲ್ಲಿ ತುಂಬ ಇರುತ್ತೆ. ಹಾಗಾಗಿಯೇ ಈ ದಿನ ಯುಕ್ತಿಗೆ ಸರಿಸಾಟಿಯಾಗಿರುವಂಥದ್ದು ಯಾವುದೂ ಇಲ್ಲ. ಶಕ್ತಿಗಿಂತ ಯುಕ್ತಿ ಮೇಲು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬರುತ್ತೆ. ಹಾಗಾಗಿಯೇ ಸಮಸ್ಯೆಗಳನ್ನು ಬಹಳ ಸೂಕ್ಷ್ಮತೆಯಿಂದ ನೋಡಿ ಬಹಳ ಚೆನ್ನಾಗಿ ಅದನ್ನು ನಿಭಾಯಿಸ್ತೀರಿ. ಅಂಥ ಒಂದು ಚಾಕಚಕ್ಯತೆ ಇದೆ. ಆದರೆ ವ್ಯವಹಾರಸ್ಥರು ಈ ದಿನ ನಿಮ್ಮ ಎಲ್ಲೆಯನ್ನು ಮೀರಬಾರ್ದು. ನಿಮಗೆ ಅಂತ ಒಂದು ಚೌಕಟ್ಟಿದೆಯಲ್ಲ, ಒಂದು ಗಡಿ ಇದೆಯಲ್ಲ, ಅದನ್ನು ಮೀರಿ ನಿಮ್ಮ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನದಲ್ಲಿ ಸ್ನೇಹಿತರು ನಿಮಗೆ ಸಕಾಲಕ್ಕೆ ಒಂದು ಸಹಾಯವನ್ನು ಮಾಡುವಂಥದ್ದು, ಅವರ ಸಾಂತ್ವನದ ಮಾತುಗಳಿರ್ಬೋದು, ಹಣಕಾಸಿನ ನೆರವು ಇರ್ಬೋದು, ಕೆಲವೊಂದು ಕೆಲಸಗಳನ್ನು ಈ ದಿನ ಅಚೀವ್ ಮಾಡಲಿಕ್ಕೆ ತುಂಬ ಅನುಕೂಲ ಇದೆ. ಹಾಗೆ ಈ ದಿನ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುವಂಥದ್ದು. ಹಾಗಾಗಿಯೇ ಏಕಕಾಲದಲ್ಲಿ ಹಲವು ಕೆಲಸಗಳನ್ನು ಮಾಡುವಂಥ ಒಂದು ಪ್ರತಿಭೆ ಇದೆ. ಅದರಲ್ಲಿ ಸ್ವಲ್ಪ ಆತಂಕ ಮೂಡಬಹುದು. ಎಲ್ಲೋ ಒಂದು ಕಡೆ ಈ ಪರ್ಫೆಕ್ಷನ್ಗೆ ಸ್ವಲ್ಪ ಕುಂದುಂಟಾಗುವಂಥ ಸಾಧ್ಯತೆ ಇರ್ಬೋದು. ಆದ್ರೂ ಕೂಡ ಅದನ್ನು ಬಹಳ ಬೇಗ ರೆಕ್ಟಿಫೈ ಮಾಡ್ಕೊಳ್ತೀರಿ. ಎಲ್ಲಿ ನೀವು ಎಡವುತ್ತೀರಿ, ಎಲ್ಲಿ ಸೋಲು ಅನ್ನುವಂಥದ್ದು ಬರುತ್ತೆ, ಕೂಡಲೇ ಅದಕ್ಕೆ ಒಂದು ಕಾರಣವನ್ನು ಕಂಡುಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಈ ಕಾರ್ಯಕಾರಣ ಸಂಬಂಧದ ಬಗ್ಗೆ ಅತ್ಯುತ್ತಮವಾದಂಥ ಒಂದು ಪ್ರಯತ್ನ ಇದೆ. ಈ ದಿನ ಬಹಳ ಸೂಕ್ಷ್ಮವಾಗಿ, ಅಷ್ಟೇ ಪ್ರಾಕ್ಟಿಕಲ್ ಆಗಿ ಇರುವಂಥ ಸಂದರ್ಭಗಳಿದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಈ ದಿನ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಪಂಚಮದಲ್ಲಿ ಚಂದ್ರ ಇದ್ದಾನೆ, 5ರಲ್ಲಿ ಚಂದ್ರ ಇದ್ದಾಗ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಇದೆ. ಮನಸ್ಸಿಗೇನೋ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಆಸೆ ಇದೆ, ಆಸಕ್ತಿ ಇದೆ. ಆದರೆ ಸನ್ನಿವೇಶ ನಿಮಗೆ ಅಷ್ಟೊಂದು ಫೇವರಬಲ್ ಆಗಿ ಇರಲ್ಲ. ಹಾಗಾಗಿಯೇ ಈ ದಿನದ ವಿದ್ಯಮಾನಗಳಲ್ಲಿ ಒಂದಲ್ಲ 2 ಸಲ ಆಲೋಚನೆ ಮಾಡಿ ಮುಂದುವರಿಯುವಂಥ ಒಂದು ಪ್ರಸಂಗಗಳು ಹೆಚ್ಚಾಗಿರುತ್ತೆ. ಇದರಿಂದ ನೀವು
ಮಾನಸಿಕ ಒತ್ತಡದಿಂದ ಬಳಲಬೇಕಾಗತ್ತೆ. ಇದೇ ನಿಮಗೆ ದೊಡ್ಡ ತೊಂದರೆ, ಇದೇ ನಿಮಗೆ ತಾಪತ್ರಯ ಈ ದಿನ. ಏಕೆಂದರೆ ಒಂದು ಕೆಲಸ ಆರಂಭ ಮಾಡಿದಾಗ ಅದರ ಗುಣಮಟ್ಟ ಸರಿ ಇದೆಯೇ ಇಲ್ವೇ, ಅದು ಒಳ್ಳೆಯ ಫಲವನ್ನು ಕೊಡುತ್ತೆ ಇಲ್ವೇ ಅನ್ನುವಂಥ ಅನುಮಾನ ನಿಮಗೆ ಈ ದಿನ ಪ್ರಾಪ್ತಿಯಾಗ್ಬಿಡುತ್ತೆ. ಹಾಗಾಗಿನೇ ಇದು ನಿಮಗೆ ತೊಂದರೆಯನ್ನು ಕೊಡುವಂಥದ್ದು. ಹಾಗೆ ಈ ಸ್ಥಿರಾಸ್ತಿ ಸಂಬಂಧಿತವಾದಂತಹ ವಿಚಾರ ಕೂಡ ನಿಮಗೆ ಈ ದಿನ ಸ್ವಲ್ಪ ದೊಡ್ಡ ತಲೆನೋವಾಗೇ ಇರುತ್ತೆ. ಅದನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನೀವು ನಾಳೆ ಸ್ವಲ್ಪ ಪ್ರಯತ್ನ ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಕೌಟುಂಬಿಕ ವ್ಯವಹಾರಗಳಲ್ಲಿ ಒಂದು ಮಹತ್ವದ ತಿರುವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಒಂದು ಮಾತುಕತೆ, ಚರ್ಚೆ ಮನೆಯಲ್ಲಿ ಆಗತ್ತೆ. ಮನೆಯಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ, ಶುಭ ಕಾರ್ಯಗಳ ಬಗ್ಗೆ ಕೂಡ ಒಂದು ಚರ್ಚೆ ಆಗುವಂಥದ್ದು ಕೂಡ ಇದೆ. ಇದು ಒಂದು ಮಹತ್ವದ ತಿರುವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ವಿದ್ಯಾರ್ಥಿಗಳು ನಿಮ್ಮ ಕಠಿಣ ಪರಿಶ್ರಮದ ಮೂಲಕ ಒಂದು ಅಭಿವೃದ್ಧಿಯನ್ನು ಕಾಣುವಂಥದ್ದು, ನಿಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ಸಹಾಯಕವಾಗುವಂಥ ಒಂದು ಆಲೋಚನೆ ಇರುತ್ತೆ. ಹಾಗೆ ಈ ದಿನದಲ್ಲಿ ಹೊಸ ಸಾಲದ ವಿಚಾರಗಳೇನಾದರೂ ಬಂದರೆ, ಹಣಕಾಸಿನ ವಿಚಾರಗಳೇನಾದರೂ ಬಂದರೆ ಸ್ವಲ್ಪ ಜಾಗ್ರತೆಯಿಂದ ಇರಿ. ಸಾಲ ತರೋವಂಥದ್ದು ಅಥವಾ ಸಾಲವನ್ನು ಕೊಡೋವಂಥದ್ದು ಈ ದಿನ ಮಾಡಬೇಡಿ. ಅಷ್ಟೊಂದು ಅನುಕೂಲಕರವಾದಂತಹ ಪರಿಸ್ಥಿತಿಗಳಿಲ್ಲ. ಗ್ರಹ ಸ್ಥಾನಗಳು ಕೂಡ ಈ ದಿನ ನಿಮಗೆ ಅಷ್ಟೊಂದು ಫೇವರಬಲ್ ಆಗಿ ಇಲ್ಲ. ಇನ್ನು ಈ ದಿನ ನೀವು ಏನಾದರೂ ಒಂದನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಮತ್ತೊಂದನ್ನು ಬಿಟ್ಟು ಕೊಡಬೇಕು. ಹಾಗಾಗಿ ಈ ಗಿವ್ ಆ್ಯಂಡ್ ಟೇಕ್ ಪಾಲಿಸಿಯನ್ನು ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಈ ದಿನ ಹೇಳ್ಕೊಳ್ಳಿ, ಗಣಪತಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಕೆಲವೊಂದು ವಿದ್ಯಮಾನಗಳಲ್ಲಿ ಮಿಶ್ರ ಫಲಗಳನ್ನು ಅನುಭವಿಸ್ತೀರಿ. ಹಾಗೆ ಈ ದಿನ ಕೆಲಸಕ್ಕೆ ಸಂಬಂಧಪಟ್ಟಂತಹ ಒತ್ತಡ ನಿಮ್ಮನ್ನು ಸಂಪೂರ್ಣವಾಗಿ ದಣಿಸ್ಬಿಡುತ್ತೆ. ಅಂದರೆ ತುಂಬ ಆಯಾಸ ಇದೆ, ತುಂಬ ಬೇಸರ ಇದೆ. ಹಾಗೆ ಈ ದಿನ ಅಲ್ಪ ಸ್ವಲ್ಪ ಅನಾರೋಗ್ಯದ ಪರಿಸ್ಥಿತಿಯನ್ನು ಕೂಡ ನೀವು ಎದುರಿಸಬೇಕಾಗತ್ತೆ. ಅದರಲ್ಲೂ ಈ ಮಾನಸಿಕ ಪರಿಸ್ಥಿತಿ ಅನ್ನುವಂಥದ್ದೇ ಈ ದಿನ ಒತ್ತಡದಲ್ಲೇ ಇರುವಂಥದ್ದು. ಹಾಗಾಗಿನೇ ಒಂದು ಕೆಲಸವನ್ನು ಮಾಡಬೇಕು ಅಂದುಕೊಂಡ್ರೆ ಅದು ಸಕಾಲಕ್ಕೆ ಪೂರ್ಣ ಆಗಲ್ಲ. ಅದಕ್ಕೆ ನಾನಾ ರೀತಿಯಲ್ಲಿ ಅಡಚಣೆಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ನಿಮ್ಮ ಬಂಧುಗಳೋ ಮಿತ್ರರೋ ನಿಮಗೆ ನಿಮ್ಮ ಸಹಾಯಕ್ಕೆ ಬರುವಂಥವರು ಸಕಾಲಕ್ಕೆ ಬರಲ್ಲ. ಇದು ಕೂಡ ಒಂದು ರೀತಿಯಲ್ಲಿ ನಿಮಗೆ ಒತ್ತಡ, ಒಂದು ರೀತಿಯಲ್ಲಿ ಮಾನಸಿಕ ಸಂಘರ್ಷವನ್ನು ಉಂಟು ಮಾಡುತ್ತೆ. ಹಾಗೆ ಈ ದಿನ ನಿಮ್ಮ ಸ್ವಂತ ಅಗತ್ಯತೆಗಳಿಗಾಗಿ ಹಣವನ್ನು ಹೆಚ್ಚು ಖರ್ಚು ಮಾಡುವಂಥ ಒಂದು ಪ್ರಸಂಗ ಕೂಡ ಇದೆ. ಹಾಗೆ ಈ ದಿನ ಪ್ರಧಾನವಾಗಿ ಕುಟುಂಬದಲ್ಲಿರುವಂಥ ಸೌಹಾರ್ದತೆ ಏನಿದೆ ಅದನ್ನು ಉಳಿಸ್ಕೊಳ್ಳುವಂಥದ್ದು ತುಂಬ ಮುಖ್ಯ. ಹಾಗೆ ಈ ದಿನ ಸ್ವಲ್ಪ ಸಮಯವನ್ನು ನಿಮ್ಮ ಕುಟುಂಬಸ್ಥರಿಗೆ, ನಿಮ್ಮ ಮನೆಯಲ್ಲಿರುವಂಥ ಹಿರಿಯರ ಸೇವೆಗೆ ಮೀಸಲಾಗಿಟ್ಬಿಡಿ. ಅವರ ಬೇಕು ಬೇಡಗಳನ್ನು ಈ ದಿನ ಸ್ವಲ್ಪ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆ ಏನಿದೆ ಅಂತ ಹೇಳಿ ತೋರಿಸಲಿಕ್ಕೆ ಒಂದು ಒಳ್ಳೆಯ ಸಮಯ ಇದು. ಹಾಗಾಗಿ ನಿಮ್ಮ ಕಾರ್ಯ, ನಿಮ್ಮ ಚಟುವಟಿಕೆ, ನಿಮ್ಮ ಅನುಭವ, ನಿಮ್ಮ ಪ್ರತಿಭೆ, ನಿಮ್ಮಲ್ಲಿರುವಂಥ ಒಂದು ದೂರದೃಷ್ಟಿ ಇದನ್ನೆಲ್ಲ ಒಟ್ಟಾರೆಯಾಗಿ ನೀವು ಪ್ರಸ್ತುತಪಡಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಈ ದಿನ ನಿಮಗೆ ಸಿಕ್ಕತ್ತೆ. ಅದನ್ನು ಸ್ವಲ್ಪ ಎನ್ಕ್ಯಾಶ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಸಂಕಷ್ಟಹರ ಗಣಪತಿಯ ಚತುರ್ಥಿಯಲ್ಲಿ ಭಾಗವಹಿಸುವಂಥದ್ದು, ಗಣಪತಿಯ ದರ್ಶನ ಮಾಡುವಂಥದ್ದನ್ನು ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ, ಕೀರ್ತಿ ಸ್ಥಾನದಲ್ಲಿ ಚಂದ್ರ. ಹಾಗಾಗಿನೇ ಈ ದಿನ ನಿಮಗೆ ಶುಭ ಫಲಗಳ ಯೋಗ ಇರುತ್ತೆ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೂಡ ನಿಮಗೆ ಒಳ್ಳೆಯ ಮನಸ್ಸಿದೆ, ಇನ್ವಾಲ್ವ್ಮೆಂಟ್ ಇದೆ, ಇಂಟ್ರೆಸ್ಟ್ ಇದೆ, ಹಾಗೆ ಏಕಾಗ್ರತೆ ಇದೆ ವಿದ್ಯಾರ್ಥಿಗಳಿಗೆ. ಇದು ಈ ದಿನ ನಿಮಗೆ ಧನಾತ್ಮಕವಾಗಿ ಆಲೋಚನೆ ಮಾಡಲಿಕ್ಕೆ ಇರುವಂಥ ಒಂದು ಬೇಸಿಕ್ ನೆಸೆಸಿಟಿ ಇದು. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ತುಂಬ ಆಶಾವಾದಿಯಾಗಿ ಇರ್ತೀರಿ. ಹಣ ಬರುತ್ತೆ, ಹಣವನ್ನು ಇನ್ವೆಸ್ಟ್ ಮಾಡ್ತೀನಿ, ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಆಗುತ್ತೆ, ಅಥವಾ ಯಾವುದೋ ಒಂದು ವಿಚಾರಕ್ಕೆ ಬೇಕಾಗಿರುವಂಥ ಹಣ ಈ ದಿನ ಬಂದೇ ಬರುತ್ತೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ಇದೆ. ಹಾಗಾಗಿ ಈ ದಿನ ದೀರ್ಘವಾಗಿ ಯೋಜನೆ ಮಾಡಿರುವಂಥ ಉದ್ಯಮಗಳೇನಿದೆ ಅದರಲ್ಲಿ ಸಕ್ಸಸ್ ಇದೆ. ಪಾಲುದಾರಿಕೆಯಲ್ಲಿಗೆ ಕೂಡ ನೀವು ಒಳ್ಳೆಯ ಲಾಭವನ್ನು ಪಡ್ಕೊಳ್ತೀರಿ. ಒಟ್ಟಾರೆ ಈ ದಿನ ಬಹಳ ಉಪಯುಕ್ತವಾದಂಥ ದಿನ ನಿಮಗೆ. ಹಾಗೆ ಈ ದಿನ ಸಮಾಜದಲ್ಲಿ ಒಂದು ಒತ್ತಡ ಜಾಸ್ತಿ ಆಗ್ಬೋದು. ಯಾವುದೋ ಒಂದು ಕೆಲಸ ಆಗಿಲ್ಲ, ಯಾರೋ ನಿಮ್ಮ
ಒಂದು ಸಹಾಯದ ನಿರೀಕ್ಷೆಯಲ್ಲಿರ್ತಾರೆ. ಇಂಥವುದರಲ್ಲಿ ಸ್ವಲ್ಪ ನಿಧಾನ ಆಗಿದೆ, ಅಲ್ಲಿ ಒತ್ತಡ ಅನ್ನುವಂಥದ್ದು ನಿಮಗೆ ಈ ದಿನ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ವ್ಯವಹಾರ, ಒಂದು ಪಾರ್ಟ್ನರ್ಶಿಪ್ಪಲ್ಲಿ ನಡೆಯುವಂಥ ಬಿಸ್ನೆಸ್ಸು, ಇದರಲ್ಲಿ ಬಹಳ ಉತ್ತಮವಾದಂಥ ಒಂದು ಪ್ರಗತಿ ಇದೆ. ಹಾಗಾಗಿ ನಿಮಗೆ ನಂಬಿಕಸ್ಥರು ಈ ದಿನ ಸಿಗ್ತಾರೆ. ಅವರ ಮೇಲೆ ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ಬಿಡುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರ ಮೇಲೆ, ಅವರ ನಡವಳಿಕೆಯ ಮೇಲೆ, ಅವರ ಮಾತಿನ ಮೇಲೆ ಅನುಮಾನ ಪಡುವಂಥ ಸಾಧ್ಯತೆ ಬರ್ಬೋದು. ಆದಷ್ಟು ಇದನ್ನು ಅವಾಯ್ಡ್ ಮಾಡಿ, ಅವರ ಮೇಲೆ ಅನುಮಾನ ಪಡಬಾರ್ದು. ಇನ್ನು ಈ ದಿನದಲ್ಲಿ ನೀವು ಅವರ ಜೊತೆಯಲ್ಲಿ ಉತ್ತಮ ಸಂಬಂಧವನ್ನು ಇಟ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ಪರಸ್ಪರರ ನಡುವೆ ಯಾವುದೇ ಮುಚ್ಚುಮರೆ ಇರಬಾರ್ದು, ಯಾವುದೇ ರಹಸ್ಯ ಇರಬಾರ್ದು. ಎಲ್ಲ ವಿಚಾರಗಳನ್ನು ಕೂಡ ಈ ದಿನ ಮುಕ್ತವಾಗಿ ಚರ್ಚೆ ಮಾಡುವಂಥ ಒಂದು ಅವಕಾಶ ಸಿಕ್ಕತ್ತೆ. ಇದನ್ನು ಈ ದಿನ ಬಳಸ್ಕೊಳ್ಳಿ. ನಿಮ್ಮ ಸಂಬಂಧಗಳು ತಿಳಿಯಾಗಿರುತ್ತೆ. ಒಂದು ಒಳ್ಳೆಯ ಮಾನಸಿಕ ನೆಮ್ಮದಿಗೆ ಇದು ಕಾರಣವಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಇದು ಕುಟುಂಬ ಸ್ಥಾನ, ಇದು ವಾಕ್ಸ್ಥಾನ. ಹಾಗಾಗಿ ಈ ದಿನ ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಮಾತುಕತೆ ನಡೆಯುವಂಥದ್ದು ಇದೆ. ಇದು ಚರ್ಚೆಯ ರೂಪದಲ್ಲಿ ಆರಂಭ ಆಗುತ್ತೆ. ಕೊನೆಗೆ ಯಾರು ಸರಿ ಯಾರು ತಪ್ಪು ಅನ್ನುವಂಥ ನಿರ್ಣಾಯಕ ಹಂತವನ್ನು ತಲುಪುವಂಥದ್ದು ಇದೆ. ಹಾಗಾಗಿನೇ ಈ ದಿನ ನಿಮ್ಮಲ್ಲಿ ಸ್ವಲ್ಪವಾದರೂ ಜಾಣತನ, ಸಮಯ ಪ್ರಜ್ಞೆ ಅನ್ನುವಂಥದ್ದು ಇದ್ದರೆ ಯಾವುದೇ ರೀತಿಯ ಚರ್ಚೆಗೆ ಆಸ್ಪದ ಕೊಡಬೇಡಿ. ಹಾಗೆ ಈ ದಿನ ಕೆಲಸಕ್ಕೆ ಸಂಬಂಧಪಟ್ಟಂತೆ ಒತ್ತಡ ನಿಮ್ಮನ್ನು ಸಂಪೂರ್ಣವಾಗಿ ಆವರಿಸ್ಕೊಂಡು ಬಿಡುತ್ತೆ. ಹಾಗಾಗಿನೇ ಈ ದಿನ ಕೆಲಸದಲ್ಲೂ ಒತ್ತಡ, ಹೊರಗಡೆಯೂ ಒತ್ತಡ ಇರುವಂಥದ್ದು. ಹಾಗಾಗಿ ಈ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯದ ಬಾಪ್ತಿ ಏನಿದೆ ಅದು ಸ್ವಲ್ಪ ಕಡಿಮೆ ಇರುವಂಥ ದಿನ ಇದು. ಹಾಗೆ ಈ ದಿನ ನಿಮ್ಮ ಸ್ವಂತ ಅಗತ್ಯತೆಗಳಿಗಾಗಿ ನೀವು ಹೆಚ್ಚು ಹಣವನ್ನು ಖರ್ಚು ಮಾಡುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಖರ್ಚಾದ ಹಣ ವಾಪಸ್ಸು ಬರಲ್ಲ, ಇದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ. ಇನ್ನು ಈ ದಿನ ಸುಳ್ಳು ಆಶ್ವಾಸನೆಗಳಿಂದ ದೂರ ಇರಬೇಕು. ಯಾರೋ ನಿಮಗೆ ಒಂದು ಆಶ್ವಾಸನೆ ಕೊಡ್ತಾರೆ, ಒಂದು ಪ್ರಲೋಭನೆಗಳಿದೆ. ಹಾಗಾಗಿನೇ ಅಂಥದ್ದನ್ನು ನೀವು ಅನುಸರಣೆ ಮಾಡೋದ್ರಿಂದ ಈ ದಿನ ಸ್ವಲ್ಪ ಎಡವಿ ಬೀಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ, ಜಾಗ್ರತೆ. ಇನ್ನು ಈ ದಿನ ನಿಮಗೆ ಆದಾಯ ಉತ್ತಮವಾಗುವಂಥ ಅವಕಾಶಗಳಿದೆ. ಆದರೆ ನೀವಾಗಿ ಮಾಡುವಂಥ ಒಂದು ಸಣ್ಣ ತಪ್ಪು ಅಂಥ ಒಂದು ಆದಾಯವನ್ನು ತಪ್ಪಿಸ್ಬಿಡತ್ತೆ. ಹಾಗಾಗಿ ಈ ದಿನ ಪ್ರತಿ ಕೆಲಸ ಕಾರ್ಯಗಳಲ್ಲೂ ಕೂಡ ತುಂಬ ಎಚ್ಚರಿಕೆಯಿಂದ ಇರಬೇಕು. ಹಾಗೆ ಈ ದಿನ ಪ್ರಮುಖವಾದಂಥ ವಿಚಾರಗಳಲ್ಲಿ ಯಾವುದೇ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಡಿ. ಇವತ್ತಲ್ಲ ನಾಳೆ ಯೋಚನೆ ಮಾಡಿ ಸಾಧಕ ಬಾಧಕಗಳನ್ನು ತಿಳಿದು ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ದಿನ ಬಂಧು ಮಿತ್ರರ ಭೇಟಿ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಆದರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡೇ ಮುಂದುವರಿಬೇಕಾಗತ್ತೆ. ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿಯವರಿಗೆ ಈ ದಿನ ತುಂಬ ಅದೃಷ್ಟದ ದಿನ. ಅದರಲ್ಲೂ ಚಂದ್ರ ನಿಮ್ಮ ರಾಶಿಯಲ್ಲಿದ್ದಾಗ ಮನಸ್ಸಿಗೆ ಸಮಾಧಾನ. ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ತುಂಬ ಆಶಾಭಾವನೆ ಇರುತ್ತೆ. ಹಾಗೆ ಧನಾತ್ಮಕವಾದಂಥ ಆಲೋಚನೆಗಳು ತುಂಬ ಇರುತ್ತೆ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಇರುತ್ತೆ. ಹಾಗಾಗಿ ಕ್ರಮೇಣವಾಗಿ ನಿಧಾನವಾಗಿ ಆತ್ಮವಿಶ್ವಾಸ ಹೆಚ್ಚಾದಾಗ ಎಂತಹ ಕಷ್ಟದ ಕೆಲಸಗಳನ್ನು ಕೂಡ ನಿಭಾಯಿಸುವಂಥ ಒಂದು ಧೈರ್ಯ ಬರುತ್ತೆ, ಅಂಥ ಒಂದು ಸಾಮರ್ಥ್ಯ ಬರುತ್ತೆ. ಹಾಗಾಗಿನೇ ಈ ದಿನ ಫಲಿತಾಂಶಗಳಿಂದ ಕೂಡ ನಿಮಗೆ ಸಿಹಿ ಸುದ್ದಿ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಕುಟುಂಬದ ಸುಖವನ್ನು, ಆನಂದವನ್ನು ಅನುಭವಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನದಲ್ಲಿ ಕುಟುಂಬಸ್ಥರ ಬೆಂಬಲ ಚೆನ್ನಾಗಿದೆ. ಹಿರಿಯರ ಮಾರ್ಗದರ್ಶನ ಬಹಳ ಸಂದರ್ಭೋಚಿತವಾಗಿ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಕೆಲವೊಂದು ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಅದರಲ್ಲೂ ಬಹಳ ಮುಖ್ಯವಾಗಿ ಈ ಹಣದ ಸಾಲದ ಸಮಸ್ಯೆ ಏನಿದೆ ಅದು ನಿಮ್ಮನ್ನು ತುಂಬ ಬಾಧಿಸ್ತಾ ಇತ್ತು. ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಪ್ರಯತ್ನ ಇದೆ. ಪ್ರಯತ್ನದಲ್ಲಿ ಸಕ್ಸಸ್ ಇದೆ, ಫಲ ಒಳ್ಳೆಯದಿದೆ. ಹಾಗೆ ಈ ದಿನ ನಿಮ್ಮ ಜೀವನ ಸಂಗಾತಿಯ ಜೊತೆಯಲ್ಲಿ ನೀವು ಸಾಮರಸ್ಯದ ಸಂಬಂಧವನ್ನು ಕಾಪಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಅವರ ಜೊತೆ ಒಂದು ಒಳ್ಳೆಯ ಮಾತುಕತೆ ನಡೆಯುವಂತಹ ಸಂದರ್ಭದಲ್ಲಿ ಯಾವುದೇ ಅಪಚಾರಗಳಾಗಬಾರ್ದು, ಯಾವುದೇ ಅಪಶ್ರುತಿ ಅಲ್ಲಿ ಆರಂಭ ಆಗಬಾರ್ದು. ಆ ರೀತಿ ನೋಡಿಕೊಳ್ಳುವಂಥದ್ದು ತುಂಬ ಮುಖ್ಯ. ಇನ್ನು
ಕೆಲವೊಂದು ಕೆಲಸ ಕಾರ್ಯಗಳನ್ನು ಧೈರ್ಯದಿಂದ ಮಾಡಬೇಕಾಗತ್ತೆ. ಹಾಗೆ ಕೆಲವೊಂದು ಕೆಲಸ ಕಾರ್ಯಗಳು ಪೂರ್ಣ ಆಗಬೇಕಿದ್ರೆ ತುಂಬ ತಾಳ್ಮೆಯಿಂದ ಇರಬೇಕಾಗತ್ತೆ. ಹಾಗೆ ಈ ಅವಕಾಶವನ್ನು ನೀವು ಕಾಯಬೇಕು, ಎದುರು ನೋಡಬೇಕು, ಇದು ಬಹಳ ಮುಖ್ಯ. ಹಾಗಾಗಿ ಬರುವಂಥ ಅವಕಾಶಗಳು, ಆಪರ್ಚುನಿಟೀಸ್ ಏನಿದೆ ಅದು ಅಪರೂಪಕ್ಕೆ ಬರುತ್ತೆ. ಅದನ್ನು ಸಂಪೂರ್ಣವಾಗಿ ನೀವು ಬಳಸ್ಕೊಳ್ಳಿ, ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿ, ಮುಂದೆ ಒಳ್ಳೆಯ ಫಲ ನಿಮಗೆ ಲಭ್ಯವಾಗುತ್ತೆ. ಹಾಗೆ ಈ ಭೂಮಿಯ ವಿಚಾರದಲ್ಲಿ, ಮನೆ, ಸೈಟು, ಜಮೀನಿನ ವಿಚಾರದಲ್ಲಿ ನೀವು ಈ ದಿನ ತೆಗೆದುಕೊಳ್ಳುವಂಥ ತೀರ್ಮಾನ ಉತ್ತಮವಾದಂಥ ಫಲವನ್ನು ಕೊಡುತ್ತೆ. ಒಳ್ಳೆಯ ತೀರ್ಮಾನ ಅದು. ಅದಕ್ಕಾಗಿ ಪ್ರಯತ್ನ ಮಾಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ವಿಷ್ಣು ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಹಾಗೆ ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. 12ನೇ ಮನೆಯಲ್ಲಿ ಚಂದ್ರ ಅಂದರೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತೆ. ಎಲ್ಲೋ ಒಂದು ಕಡೆ ಸೋಲ್ತಾ ಇದ್ದೇನೆ ಅನ್ನುವಂಥ ಒಂದು ಅನುಭವ ಹೆಚ್ಚಾಗ್ತಾ ಇರುತ್ತೆ. ಆ ಒಂದು ಫೀಲಿಂಗ್ ಈ ದಿನ ಬರುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ನಿಜ ಅರ್ಥದಲ್ಲಿ ಅದು ನಡೆಯದೇ ಇರ್ಬೋದು, ಆದರೆ ಈ ಮನಸ್ಸಿನ ಆಲೋಚನೆ ಮಾತ್ರ ನಿಮ್ಮನ್ನು ತುಂಬ ನಿಶ್ಶಕ್ತರಾಗಿ ಮಾಡಿಬಿಡುತ್ತೆ. ಹಾಗಾಗಿ ಈ ದಿನ ಮನಸ್ಸಿನಂತೆ ಮಾರ್ಗ ಅನ್ನುವಂಥದ್ದು ನಿಮಗೆ ತುಂಬ ಅಪ್ಲೈ ಆಗುವಂಥದ್ದು. ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ, ಅದನ್ನು ನೀವು ಅನುಸರಣೆ ಮಾಡಬೇಕು, ಧೈರ್ಯದಿಂದ ಮುನ್ನುಗ್ಗಬೇಕಾಗತ್ತೆ. ಹಾಗೆ ಈ ದಿನದ ಮಧ್ಯದಲ್ಲಿ ಕೆಲಸದ ಹೊರೆ ಇದ್ದಕ್ಕಿದ್ದ ಹಾಗೆ ಹೆಚ್ಚಾಗುವಂಥದ್ದು ಕೂಡ ಇರುತ್ತೆ. ಅದನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ನೀವು ಸರ್ವಕಾಲಿಕವಾಗಿ ಸಿದ್ಧತೆಯನ್ನು ನಡೆಸಿರಬೇಕು, ಮಾನಸಿಕ ಸಿದ್ಧತೆ ಇರಬೇಕು. ಮೆಂಟಲ್ ರೆಡಿನೆಸ್ ಬಹಳ ಮುಖ್ಯ ಈ ದಿನದಲ್ಲಿ ನಿಮಗೆ. ಹಾಗೆ ಈ ದಿನ ಸಮಸ್ಯೆಗಳನ್ನು ಬಹಳ ಅದ್ಭುತವಾಗಿ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಇದೆ. ಅದರಲ್ಲಿ ಈ ದಿನ ನೀವು ಭಾಗಶಃ ಯಶಸ್ಸನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಆದರೆ ನಿಮ್ಮ ಬುದ್ಧಿವಂತಿಕೆಯನ್ನು ಮಾತ್ರ ಗರಿಷ್ಠ ಪ್ರಮಾಣದಲ್ಲಿ ಉಪಯೋಗಿಸಬೇಕಾಗತ್ತೆ. ಹಾಗೆ ಈ ಪ್ರಯತ್ನ ತುಂಬ ಪ್ರಾಕ್ಟಿಕಲ್ ಆಗಿ ಇರಬೇಕು. ಹಾಗೆ ಮಾಡುವಂತಹ ಕೆಲಸ ಕಾರ್ಯಗಳು ಸ್ವಲ್ಪ ಮಂದಗತಿಯಲ್ಲಿ ಸಾಗ್ತಾ ಇರುತ್ತೆ. ಅದಕ್ಕಾಗಿ ಈ ದಿನ ತಾಳ್ಮೆಯನ್ನು ಕಳ್ಕೊಳ್ಬೇಡಿ, ನಿಮ್ಮ ಪ್ರಯತ್ನವನ್ನು ಮಾತ್ರ ಮುಂದುವರಿಸ್ತಾ ಇರಿ. ಹಾಗೆ ಈ ದಿನ ಸೋಮಾರಿತನ, ಆಲಸ್ಯ ಅನ್ನುವಂಥದ್ದು ಬರಬಹುದು. ಅದನ್ನು ಈ ದಿನ ಹೋಗಲಾಡಿಸ್ಬೇಕು ಅಂತ ಹೇಳಿದ್ರೆ ಸದಾಕಾಲ ಸ್ವಲ್ಪ ಆಕ್ಟಿವ್ ಆಗಿರುವಂಥ ಪ್ರಯತ್ನ ಮಾಡಿ, ಕಾರ್ಯಪ್ರವೃತ್ತರಾಗೇ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಸಾಧ್ಯ ಆದರೆ ಈ ದಿನ ಸ್ವಲ್ಪ ಉಪವಾಸವನ್ನು ಮಾಡುವಂಥದ್ದು, ಸಂಕಷ್ಟರ ಚತುರ್ಥಿಯ ಸಲುವಾಗಿ, ಇಲ್ಲ ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳುವಂಥದ್ದನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನಿಮ್ಮ ವ್ಯವಹಾರಗಳಲ್ಲಿ, ನಿಮ್ಮ ಪ್ರಯತ್ನಗಳಲ್ಲಿ ಈ ದಿನ ಉತ್ತಮ ಅವಕಾಶಗಳು ಸಿಕ್ಕತ್ತೆ. ಅವಕಾಶಗಳನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ತೀರಿ. ಇದರಿಂದ ಮನಸ್ಸಿಗೆ ತೃಪ್ತಿ ಸಿಕ್ಕತ್ತೆ. ಹಾಗಾಗಿ ಬೆಳಗಿನಿಂದ ನಿಮ್ಮ ಪ್ರಯತ್ನಕ್ಕೆ, ನಿಮ್ಮ ಓಡಾಟಕ್ಕೆ, ನಿಮ್ಮ ಒಂದು ಶ್ರಮಕ್ಕೆ ಈ ಸಂದರ್ಭದಲ್ಲಿ ಒಂದು ಒಳ್ಳೆಯ ತೃಪ್ತಿ ಸಿಕ್ಕತ್ತೆ, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗೆ ಈ ದಿನ ಮಕ್ಕಳ ಜೊತೆಗಿನ ಒಡನಾಟ ಏನಿದೆ ಅದು ನಿಮಗೆ ತುಂಬ ಆನಂದವನ್ನು ತರುತ್ತೆ. ಅದರಲ್ಲೇ ತುಂಬ ಇನ್ವಾಲ್ವ್ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಹಿರಿಯರಿಗಿಂತ ಈ ದಿನ ನಿಮಗಿಂತ ಕಿರಿಯರ ಜೊತೆಯಲ್ಲಿ ಹೆಚ್ಚು ಒಂದು ಸಂಪರ್ಕವನ್ನು ಹೊಂದುವಂಥದ್ದು, ಹಾಗೆ ಅವರ ಜೊತೆ ಹೆಚ್ಚು ಸಮಯವನ್ನು ಕಳೆಯುವಂಥ ಅವಕಾಶಗಳು ಕೂಡ ಈ ದಿನ ಇದೆ. ಹಾಗೆ ಇದೆಲ್ಲವೂ ಕೂಡ ನಿಮ್ಮ ಸಂತೋಷಕ್ಕೆ, ನಿಮ್ಮ ಆನಂದಕ್ಕೆ ಇರುವಂಥ ಒಂದು ಸನ್ನಿವೇಶಗಳು. ಹಾಗೆ ಈ ದಿನ ನಿಮ್ಮ ಸಹೋದರರಾಗಲಿ, ನಿಮ್ಮ ಆಪ್ತರ ಜೊತೆಯಲ್ಲಾಗಲಿ ಯಾವುದೇ ರೀತಿಯ ಚರ್ಚೆಗಳು ಬಂದಾಗ ಅದರಿಂದ ನೀವು ಹಿಂದೆ ಸರಿಯುವಂಥದ್ದು ಉತ್ತಮ. ಅಂದರೆ ಚರ್ಚೆಯಲ್ಲಿ, ಮಾತುಕತೆಯಲ್ಲಿ ಪೂರ್ಣವಾಗಿ ತೊಡಗಿಸ್ಕೊಳ್ಬೇಡಿ. ಅದು ಅಷ್ಟೊಂದು ಹೆಲ್ದಿ ಕಾಂಪಿಟೇಷನ್ ಅನ್ನುವಂಥದ್ದು, ಹೆಲ್ದಿ ಡಿಸ್ಕಷನ್ ಅನ್ನುವಂಥದ್ದು ಇರಲ್ಲ. ಇನ್ನು ಈ ದಿನ ನಿಮ್ಮ ಕೋಪವನ್ನಾಗಲಿ, ನಿಮ್ಮ ಆಲಸ್ಯವನ್ನಾಗಲಿ ಸ್ವಲ್ಪ ನಿಯಂತ್ರಣ ಮಾಡಿಕೊಂಡೇ ಮುಂದುವರಿಬೇಕಾಗತ್ತೆ. ಅತ್ಯುತ್ತಮವಾದಂಥ ಫಲಗಳು ಸಿಕ್ಕುವಂಥ ಒಳ್ಳೆಯ ಅವಕಾಶಗಳು ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಸಂತೋಷ, ಉತ್ಸಾಹ ಬಹಳ ವಿಪರೀತವಾಗಿ ಇರುತ್ತೆ. ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿಮಗೆ ತುಂಬ ಕಂಫರ್ಟಬಲ್ ಆಗಿ ಕಾಣಿಸ್ತಾ ಇರುತ್ತೆ. ಹಾಗೆ
ಈ ದಿನದ ಉತ್ತರಾರ್ಧದಲ್ಲಿ ನಿಮ್ಮ ನಿರೀಕ್ಷೆಗಳನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ನಿರೀಕ್ಷೆಗಳು ಪೂರ್ಣ ಆಗದೇ ಇದ್ದಾಗ ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಗುತ್ತೆ. ಹಾಗಾಗಿನೇ ಯಾವುದೇ ರೀತಿಯ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಳ್ಬೇಡಿ. ಆದಷ್ಟು ಈ ದಿನ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಪ್ರಯತ್ನ ಮಾಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ, ಕರ್ಮಸ್ಥಾನದಲ್ಲಿ 10ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ಈ ದಿನ ಒಂದು ಹೊಸ ಜ್ಞಾನೋದಯ ಉಂಟಾಗುತ್ತೆ. ಇಲ್ಲಿಯವರೆಗೆ ಆಗಿದ್ದೇ ಬೇರೆ, ಈ ದಿನದಿಂದ ನಡೆಯುವಂಥದ್ದೇ ಮತ್ತೊಂದು ವಿಚಾರ. ಹಾಗಾಗಿನೇ ಈ ದಿನ ಇದ್ದಕ್ಕಿದ್ದ ಹಾಗೇ ಕೆಲವೊಂದು ತಿರುವುಗಳನ್ನು ಪಡ್ಕೊಳ್ಳುತ್ತೆ ನಿಮ್ಮ ವ್ಯಾಪಾರ, ನಿಮ್ಮ ವ್ಯವಹಾರ, ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ. ಹಾಗೆ ಈ ದಿನ ಸ್ವಲ್ಪ ಸವಾಲಿನ ದಿನ ಕೂಡ ಆಗಿರುತ್ತೆ. ಸ್ವಲ್ಪ ಚಾಲೆಂಜಸ್ ಕೂಡ ಈ ದಿನ ಬರುತ್ತೆ. ಆದರೆ ಅದನ್ನು ತುಂಬ ತಾಳ್ಮೆಯಿಂದ ನೀವು ನಿವಾರಣೆ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಉದ್ಯೋಗಿಗಳಿಗೆ ಕೆಲವು ಸವಾಲಿನ ಕೆಲಸಗಳು, ಸವಾಲಿನ ಜವಾಬ್ದಾರಿಗಳು ಎದುರಾಗುವಂಥದ್ದಿದೆ. ಹಾಗಾಗಿನೇ ಈ ದಿನ ತುಂಬ ಪ್ರೆಸೆನ್ಸ್ ಆಫ್ ಮೈಂಡ್ ಅನ್ನುವಂಥದ್ದು ಬೇಕು. ಹಾಗೆ ಈ ಗ್ರಹಗತಿಗಳು ನಿಮಗೆ ಈ ದಿನ ತುಂಬ ಅನುಕೂಲಕರವಾಗಿರೋದ್ರಿಂದ ಸಮಸ್ಯೆಗಳನ್ನು ನೋಡಿ ಒಂದೊಂದಾಗಿ ಅವಕಾಶಗಳನ್ನಾಗಿ ಪರಿವರ್ತಿಸ್ಕೊಳ್ತೀರಿ. ಅಂತಹ ಒಂದು ಪ್ರತಿಭೆ ಇದೆ, ಅಂಥ ಒಂದು ಇಚ್ಛಾಶಕ್ತಿ ಇದೆ, ವಿಲ್ ಪವರ್ ಚೆನ್ನಾಗಿದೆ ಈ ದಿನ. ಹಾಗೆ ಈ ದಿನ ನಿಮ್ಮ ಸುತ್ತಮುತ್ತ ಈ ದಿನ ಸ್ವಲ್ಪ ಋಣಾತ್ಮಕವಾಗಿ, ನಕಾರಾತ್ಮಕವಾಗಿ ಆಲೋಚನೆ ಮಾಡುವಂತಹ ವ್ಯಕ್ತಿಗಳಿದ್ದಾರೆ. ಇದು ನಿಮಗೆ ಒಂದು ನೆಗೆಟಿವ್ ವೈಬ್ಸನ್ನು ತರುವಂಥದ್ದು. ಆದ್ದರಿಂದ ಅಂಥವರಿಂದ ಆದಷ್ಟು ದೂರ ಇರುವಂಥದ್ದು ಉತ್ತಮ. ಹಾಗೆ ಈ ದಿನದಲ್ಲಿ ಧಾರ್ಮಿಕ ಸಮಾರಂಭದಲ್ಲಿ ಭಾಗವಹಿಸುವಂಥದ್ದು, ಇನ್ನು ದಾನ ಧರ್ಮದ ವಿಚಾರದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಈ ದಿನ ಹೆಚ್ಚಾಗಿರುತ್ತೆ. ಹಾಗೆ ಈ ದಿನ ನಿಮ್ಮ ಬಂಧು ಬಾಂಧವರ ಜೊತೆಯಲ್ಲಿ, ಸ್ನೇಹಿತರ ಜೊತೆಯಲ್ಲಿ ಒಂದು ಟೀಮ್ ವರ್ಕನ್ನು ಮಾಡುವಂಥದ್ದು, ಒಂದು ಸಹಾಯ ಸಹಕಾರಗಳನ್ನು ಪರಸ್ಪರ ಮಾಡಿಕೊಳ್ಳುವಂಥ ಒಂದು ಒಳ್ಳೆಯ ಅವಕಾಶ ಈ ದಿನ ಸಿಕ್ಕತ್ತೆ. ಅದರಲ್ಲಿ ನೀವು ಇನ್ವಾಲ್ವ್ಮೆಂಟ್ ಏನಿದೆ ತುಂಬ ಚೆನ್ನಾಗಿರುತ್ತೆ. ಆದರೆ ಈ ದಿನ ದಾಖಲೆ ಪತ್ರಗಳನ್ನು ಸರಿಯಾಗಿ ನೋಡಿ ಸಹಿ ಮಾಡುವಂಥ ವಿಚಾರ ಇದ್ದರೆ ಅಲ್ಲಿ ಎಚ್ಚರಿಕೆಯಿಂದ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ಗಣಪತಿಯ ದರ್ಶನ ನಿಮಗೆ ಹೆಚ್ಚಿನ ಫಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂಥ ದಿನ. ಅದಕ್ಕಾಗಿಯೇ ಮಿಶ್ರ ಫಲಗಳಿರುತ್ತೆ. ಈ ದಿನ ನೀವು ಮಾಡಿರುವಂಥ ಪ್ರಯತ್ನಕ್ಕೆ ಅತ್ಯುತ್ತಮವಾದಂಥ ಒಂದು ಫಲಿತಾಂಶ ಸಿಗಬೇಕು. ಆದರೆ ಎಲ್ಲ ಒಂದು ಕಡೆ ಯಾವುದೋ ಒಂದು ಕಾರಣಕ್ಕಾಗಿ ನಿಮ್ಮ ಕೆಲಸ ಅರ್ಧಕ್ಕೆ ನಿಲ್ಲುವಂಥ ಸೂಚನೆಗಳು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ತಂದೆ ತಾಯಿಯಂದರಿಗೆ, ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳುವಂಥದ್ದನ್ನು ಮಾಡಿ, ಅದನ್ನು ಶೇರ್ ಮಾಡಿ. ಅವರಿಂದ ಕೂಡ ಅಂತಹ ಸಮಸ್ಯೆಗೆ ಏನೋ ಒಂದು ಪರಿಹಾರ ಸಿಕ್ಕತ್ತೆ. ಹಾಗೆ ಈ ದಿನ ಹಿರಿಯರ ಮಾರ್ಗದರ್ಶನ ಬಹಳ ಮುಖ್ಯ ನಿಮಗೆ. ಏಕೆಂದರೆ ಯಾವುದೇ ಕೆಲಸ ಆಗಬೇಕಿದ್ರೂ ಕೂಡ ನಿಮ್ಮ ತಂದೆ ತಾಯಿಯಂದ್ರ ಆಶೀರ್ವಾದದಿಂದ ಭಗವಂತನ ಅನುಗ್ರಹವನ್ನು ಪಡ್ಕೊಳ್ಳೋದ್ರೊಳಗೆ ಮಾಡುವಂಥ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗೆ ಈ ದಿನ ಅಧಿಕೃತ ಪ್ರಯಾಣಗಳನ್ನು ಕೈಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಪ್ರಯಾಣ ನಿಮಗೆ ಶುಭ ಲಾಭವನ್ನು ತರುತ್ತೆ. ಹಾಗೆ ಈ ದಿನದಲ್ಲಿ ನಿಮಗೆ ಯಾವುದೇ ಕೆಲಸದಲ್ಲಿ ಪ್ರಯೋಜನಗಳಾಗಬೇಕು ಅಂತ ಹೇಳಿದ್ರೆ ಆ ಪ್ರಯೋಜನಗಳು ಯಾವ ರೀತಿಯಲ್ಲಿದೆ, ಅದರಿಂದ ಬರುವಂಥ ಅನುಕೂಲತೆಗಳೇನು, ಸಂತೋಷ ಏನು, ತೃಪ್ತಿಯ ಮಟ್ಟ ಏನು, ಇದನ್ನು ಅಳಿಬೇಕಾಗತ್ತೆ. ಹಾಗಾಗಿ ಸಂತೋಷವನ್ನು ಅಳಿಲಿಕ್ಕೆ ಯಾವುದೇ ಒಂದು ಸಾಧನ ಇಲ್ಲ, ಯಾವುದೇ ಒಂದು ಯಾರ್ಡ್ ಸ್ಟಿಕ್ ಇಲ್ಲ. ಆದರೆ ವ್ಯಕ್ತಿಯನ್ನು ನೋಡಿದಾಗ, ಅವರನ್ನು ಮಾತಾಡಿಸಿದಾಗ ನಮಗೆ ಗೊತ್ತಾಗುತ್ತೆ ಸಮಾಧಾನದಿಂದ ಇದ್ದಾರೆ, ಆರೋಗ್ಯಯುತವಾಗಿದ್ದಾರೆ. ಹಾಗೆ ಕುಟುಂಬದಲ್ಲಿ ಒಂದು ಒಗ್ಗಟ್ಟಿದೆ. ಇವರು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಕೆಲವರ ಬೆಂಬಲ ಇದೆ, ನೆರವಿದೆ, ಭಗವಂತನ ಅನುಗ್ರಹ ಇದೆ. ಇದೆಲ್ಲವೂ ಕೂಡ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುವಂಥದ್ದು. ಅಂಥ ಒಂದು ಸೂಕ್ಷ್ಮತೆ ಈ ದಿನ ನಿಮಗೆ ಇದೆ. 6th ಸೆನ್ಸ್ ನಿಮಗೆ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಹಿರಿಯರನ್ನು ಗೌರವದಿಂದ ನೋಡಿಕೊಳ್ಳುವಂಥದ್ದು, ರಾಜಕಾರಣಿಗಳಿಂದ ಯಾವುದೇ ಒಂದು ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥದ್ದು, ಇಂಥ ಪ್ರಯತ್ನಗಳೇನಾದರೂ ಇದ್ದರೆ ಈ ದಿನ ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಗಜಾನನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯ ದರ್ಶನ ಮಾಡಿ, ಆರಾಧನೆ ಮಾಡಿ, ವಿಷ್ಣು ಸ್ತೋತ್ರ ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ
2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ 8ನೇ ಮನೆಯ ಚಂದ್ರ ಅಂತ ಹೇಳಿದ್ರೆ ಇದು ದುಸ್ಥಾನದಲ್ಲಿರುವಂಥ ಚಂದ್ರ. ಹಾಗಾಗಿನೇ ಮಿಶ್ರ ಫಲಗಳು ಈ ದಿನ ಇರುತ್ತೆ. ಇನ್ನು ಈ ದಿನ ವಿವಾದಗಳೇನೇ ಬಂದರೂ ಕೂಡ ಮೌನವೇ ಮದ್ದು ಅದಕ್ಕೆ. ಹಾಗಾಗಿ ಸುಮ್ಮನಿದ್ದು ಬಿಡುವಂಥದ್ದೇ ತುಂಬ ಉತ್ತಮವಾದಂಥ ಮಾರ್ಗ. ಇನ್ನು ಈ ದಿನ ಗುಪ್ತ ಸಮಾಚಾರಗಳು ಬರುವಂಥದ್ದು, ಯಾರದಲ್ಲೋ ರಹಸ್ಯ ಒಪ್ಪಂದಗಳನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದು, ಇನ್ನು ಯಾರಿಗೂ ಗೊತ್ತಾಗದಂತೆ ಕೆಲವೊಂದು ಬಾಬ್ತುಗಳಿಗೆ ಇನ್ವೆಸ್ಟ್ ಮಾಡುವಂಥ ವಿಚಾರ, ಇಂತಹ ಒಂದು ಪ್ರಸ್ತಾವನೆಗಳೇನಾದರೂ ಬಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅಂಥದ್ದಕ್ಕೆ ಈ ದಿನ ನೀವು ಯಾವುದೇ ರೀತಿಯಲ್ಲೂ ಕೂಡ ಎನ್ಕರೇಜ್ ಮಾಡಬೇಡಿ. ಇನ್ನು ಈ ದಿನ ಹೆಚ್ಚಿನ ಜವಾಬ್ದಾರಿಗಳು ಬರುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ನಿಮ್ಮ ಇತಿಮಿತಿಗಳನ್ನು ನೋಡಿಕೊಳ್ಬೇಕು. ನಿಮ್ಮ ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಅನ್ನುವಂಥದ್ದನ್ನು ನೋಡಿ ಮುಂದುವರಿಬೇಕು. ಹಾಗೆ ಈ ದಿನ ನಿಮ್ಮ ಯೋಗ್ಯತೆಗೆ ಮೀರಿದ ಕೆಲಸವನ್ನು ಹಚ್ಕೊಳ್ಬೇಡಿ. ನಿಮ್ಮ ಶಕ್ತಿ ಸಾಮರ್ಥ್ಯ ಸ್ವಲ್ಪ ಲಿಮಿಟೆಡ್ಡಾಗೇ ಇರುವಂಥದ್ದು ಈ ದಿನ. ಅದಕ್ಕೆ ಅನುಗುಣವಾಗಿಯೇ ಕೆಲವೊಂದು ಪ್ರಯಾಣದ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಆದಷ್ಟು ದೂರದ ಪ್ರಯಾಣವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಕ್ರಿಯಾಶೀಲತೆಗೆ ರಾಜಿ ಆಗಬೇಡಿ. ನೀವು ಸಕಾರಾತ್ಮಕವಾಗಿ ಮುಂದುವರಿಯುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸ್ತಾ ಇರಿ, ಒಳ್ಳೆಯದಾಗತ್ತೆ. ಭಗವಂತನ ಅನುಗ್ರಹ ಈ ದಿನ ನಿಮಗೆ ಬರಬೇಕು, ನಿಮ್ಮ ಮೇಲಿರಬೇಕು. ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನದಲ್ಲಿ ಕುಟುಂಬಸ್ಥರ ಮಧ್ಯದಲ್ಲಿ ಒಂದು ಸಾಮರಸ್ಯವನ್ನು ತರುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ನಿಮ್ಮ ಸ್ವಂತ ಕಾಲ ಮೇಲೆ ನೀವು ನಿಂತು ಜೀವನವನ್ನು ನಿಭಾಯಿಸುವಂಥದ್ದು, ಹಾಗೆ 4 ಜನರಿಗೆ ನಿಮ್ಮ ಶಕ್ತಿ ಸಾಮರ್ಥ್ಯ ಬುದ್ಧಿವಂತಿಕೆ ಎಷ್ಟಿದೆ ಅನ್ನುವಂಥದ್ದನ್ನು ತೋರಿಸ್ಲಿಕ್ಕೂ ಅವಕಾಶಗಳಿದೆ. ಅದನ್ನು ಬಳಸ್ಕೊಳ್ಳಿ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಫಲಪ್ರದವಾದಂತಹ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.